Yes, he's a flirt. The biggest flirt in Bangalore. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹಿರಿಯ ಹಾಸ್ಯ ಕಲಾವಿದ ಗಿರೀಶ್ ಶಿವಣ್ಣ ಅವರ ಜೀವನಾಧಾರಿತ ಸಿನಿಮಾ ಫ್ಲರ್ಟ್ ಇದೇ ನವೆಂಬರ್ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಸಾಮಾನ್ಯವಾಗಿ ಮನುಷ್ಯರು ಆ್ಯಕ್ಚುಲಿ ಅವರ ಲೈಫಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬ ಅಂದರೆ ಮುಜುಗರ ಪಡ್ಕೊಳ್ತಾರೆ. ಕೇವಲ ಪಾಸಿಟಿವ್ ವಿಷಯಗಳನ್ನು ಮಾತ್ರ ಹೇಳ್ಕೊಳ್ತಾರೆ. ಬಟ್ ಆದರೆ ಗಿರೀಶ್ ಶಿವಣ್ಣ ಅವರು ತಮ್ಮ ಕಥೆಯನ್ನೇ ಒಂದು ಬಯೋಪಿಕ್ ಆಗುವ ರೀತಿಯಲ್ಲಿ ಚಂದನ್ ಕುಮಾರ್ ಅವರಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಚಂದನ್ ಕುಮಾರ್ ಅವರು ಆ್ಯಕ್ಚುಲಿ ಸೀರಿಯಲ್ ಮೂಲಕ ನಿಮಗೆ ಗೊತ್ತಿರುತ್ತೆ ಎಷ್ಟರ ಮಟ್ಟಿಗೆ ಅವರು ನಮ್ಮನ್ನೆಲ್ಲ ತಲುಪಿದ್ದಾರೆ ಅಂತ. ಸಿನಿಮಾಗಳನ್ನು ಕೂಡ ಮಾಡಿದ್ರು. ಈಗ ಸದ್ಯಕ್ಕೆ ಮಂಡಿಪೇಟೆ ಬಿರಿಯಾನಿ ಮತ್ತು ಮಂಡಿಪೇಟೆ ಪುಲಾವ್ ಒಂದು ಹೋಟೆಲ್ಗಳ ಮೂಲಕ ಅವರಿಗೆ ಸಿಕ್ಕಿದಂತಹ ಒಂದು ಗಳಿಕೆಯನ್ನು ಈ ಸಿನಿಮಾ ಮೇಲೆ ಹಾಕಿ ನಿರ್ಮಾಣ ಕೂಡ ಮಾಡಿ ನಿರ್ದೇಶನವನ್ನು ಮಾಡಿ ಅವರೇ ನಾಯಕ ನಟರಾಗಿದ್ದಾರೆ. ಸದ್ಯಕ್ಕೆ ಗಿರೀಶ್ ಶಿವಣ್ಣ ಹಿರಿಯ ಹಾಸ್ಯ ಕಲಾವಿದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಪುಷ್ಪವತಿ ಹಾಡಿನ ಖ್ಯಾತಿಯ ನಮ್ಮ ನಿಮಿಕಾ ರತ್ನಾಕರ್ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ಬರಿಗೂ. ಥ್ಯಾಂಕ್ ಯು. ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ ಇದು ಗಿರೀಶ್ ಅವರ ಬಯೋಪಿಕ್ ಅಂತ. ವಾವ್, ವೆರಿ ನೈಸ್. ಇವ್ರ ಕಥೆನ ಚಂದನ್ ಅವ್ರಿಗೆ ಕೊಟ್ಟಿರೋದು. ನಮಸ್ಕಾರ. ಹಿರಿಯ ಮುತ್ಸದಿ ನಮ್ಮ ಹಿರಿಯ ಜೀವ ಸುಜಯ್ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಅದೇ ಆ್ಯಕ್ಚುಲಿ ನಾನು ಇನ್ನೂ ಹೊಟ್ಟೆ ಇರಲಿಲ್ಲ ನೀವು ನಿಮ್ಮದು ಅಂದರೆ ಫಿಲಮ್ ಎಲ್ಲ ಬರ್ಲಿಕ್ಕೆ ಶುರು. ಬಟ್ ಈ ರೀತಿ ಒಂದು ಇಷ್ಟೆಲ್ಲ ನಿಮ್ಮದು ಒಂದು 99 ಜನ ಹುಡುಗಿಯರ ಜೊತೆಗೆ ಫ್ಲರ್ಟ್ ಮಾಡಿದ್ದು ಮತ್ತು ಕಟಕಟೆಯಲ್ಲಿ ನಿಲ್ಲುವಂತಹ ಒಂದು ಪರಿಸ್ಥಿತಿ ಬಂದಿದ್ದು ನಿಮ್ಮ ಜೀವನದಲ್ಲಿ, ಕಡೆಗೆ ಒಬ್ಬರೇ ಹೆಂಡತಿ ಜೊತೆಗೆ ಮದುವೆ ಆಗಿರೋದು. ಕರೆಕ್ಟ್. ತುಂಬಾನೇ ನನಗೆ ಇಷ್ಟೆಲ್ಲ ವೆರೈಟಿ ಇದೆಯಾ ಇವ್ರ ಲೈಫಲ್ಲಿ ಅಂತ ನನಗೆ ಟ್ರೈಲರ್ ನೋಡಿದಾಗ ಗೊತ್ತಾಯ್ತು. 99 ಅದು 199 ಅದು ಆಕ್ಚುಲಿ 199 ಅಂದ್ರೆ ಸಿನಿಮ್ಯಾಟಿಕ್ ಲಿಬರ್ಟಿ ತಗೊಂಡು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ನಂಬರ್ಸ್. ನೋಡಿ, ಅಷ್ಟು ಜನದ ಫ್ಲರ್ಟ್ ಮಾಡಲಿಲ್ಲ ಅಂತಂದ್ರೆ ನಿಮಿಕಾ ಅಂತ ಹುಡುಗಿ ಸಿಗಲ್ಲ ಅಲ್ವಾ? ಇವರು 200ನೇವ್ರು. ಹಾಗಾದ್ರೆ ರಿಯಲ್ ಲೈಫಲ್ಲಿ 200ನೇವರು. 280 ಐತಿ ಸರ್. ಅಂದ್ರೆ 199 to 280 ಅಂದ್ರೆ ಮಧ್ಯದಲ್ಲಿ ಏನು ಅಂದ್ರೆ ಅದು ಗ್ಯಾಪ್ ಸೆನ್ಸಾರ್ ಇರ್ತಾವಲ್ಲ ಕೆಲವೊಂದೆಲ್ಲ. ಸಿನಿಮ್ಯಾಟಿಕ್ ಲಿಬರ್ಟಿ ತಗೊಂಡು 99 ಅಷ್ಟೇ. ನೀವು 100th ಹಾಗಾದ್ರೆ. ಇವ್ರಿಗೆ ನಾನು ಅಷ್ಟೇ ಕೇಳಿ ಹೇಳಿ ನಿಮಗೆ 1208 ಅಂತ. ಇದು ನನ್ನ ಬಯೋಪಿಕ್ ಅಲ್ಲ ಇವರು ಬಯೋಪಿಕ್. ಕರೆಕ್ಟ್, ಅದು ಅವ್ರದ್ದು ಬಯೋಪಿಕ್ ಬರಲ್ಲ. ನನ್ನ ಬಯೋಪಿಕ್ ಅಲ್ಲಿ ನಾನು ಹೇಳ್ತೀನಿ. ನನ್ನ ಬಯೋಪಿಕ್ ಅಲ್ಲಿ ಅವ್ರು ಇದ್ದಾರೆ ಅಂತಂದ್ರೆ ಅವರೆಲ್ಲ ಇದೀನಿ ತಾನೇ ನಾನು ಬರೀ ಆಕ್ಟ್ರೆಸ್. ಸರ್, ಅವರು ಕೇವಲ ನಟಿ ಈ ಸಿನಿಮಾದಲ್ಲಿ. ಇದು ನಿಮ್ಮ ಕತೆ ಆಕ್ಚುಲಿ. ಆಯ್ತಾ? ಸಮಾಧಾನ ಆಯ್ತಾ ಇಬ್ಬರಿಗೂ? ಆಯ್ತಾ? ಖುಷಿ ಆಯ್ತಾ? ಒಂದೇ ಊರಿನವರು ನಿಂತಿಲ್ಲ ಕೊಂಚಿಲ್ಲ ಅಂತ ಮಾತಾಡ್ಕೊಂಡು ಖುಷಿ ಆಯ್ತಾ ನಿಮ್ಗೆ? ಈಗ ಹೇಳಿ. ಬಟ್ ಅದೇ ಸರ್, ನಮಗೆ ನಿಜವಾಗ್ಲೂ ಇನ್ಸ್ಪೈರ್ ಆಯ್ತು ಒಂದು ರೀತಿ ಟ್ರೈಲರ್ ನೋಡುವಾಗ. ಅಂದ್ರೆ ನಿಮ್ ಲೈಫಲ್ಲಿ ಇಷ್ಟೆಲ್ಲ ನಡೆದಿದೆಯಲ್ಲ, ಇಷ್ಟು ಜನ ಹುಡುಗಿಯರು ಬಂದು ಹೋಗಿದ್ದಾರೆ, ಏನ್ ಯಾವ ತರ ಅಂದ್ರೆ ಮ್ಯಾನೇಜ್ ಮಾಡ್ತಾ ಇದ್ರಿ? ತುಂಬಾ ಕಷ್ಟ ಆಗ್ತಾ ಇತ್ತಮ್ಮ. ಒಬ್ಬೊಬ್ರಿಗೆ ಒಂದೊಂದು ಮ್ಯಾನೇಜರ್ನ ಇಟ್ಟಿದ್ದೆ ಮ್ಯಾನೇಜ್ ಮಾಡಕ್ಕೆ. ಫೋನ್ ನಂಬರ್ ಒಬ್ರಿಗೆ ಒಂದೇ ಫೋನ್ ನಂಬರ್ ಕೊಟ್ಟಿದ್ದೆ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಮ್ಯಾನೇಜರ್ ಇಟ್ಟಿದ್ದೆ ಅಂದ್ರೆ ಒಂದೊಂದು ಫೋನ್ ನಂಬರ್ ತಾನೇ ಅರ್ಥ ಆಗಿದೆ. ಓಕೆ. ತುಂಬಾ ಕಷ್ಟ ಜೈ. ಸುಮ್ಮನೆ ಒಂದು ಹುಡುಗಿ ಮೇಂಟೈನ್ ಮಾಡ್ಬೋದು, 99 ಮೇಂಟೈನ್ ಮಾಡೋಕ್ಕಾಗಲ್ಲ. ನಿಮಿಕಾ ಅವರೇ, ನಿಮಗೆ ಆ್ಯಕ್ಚುಲಿ ಹಿರಿಯ ಹಾಸ್ಯ ಕಲಾವಿದ ಲೈಕ್ ಗಿರೀಶ್ ಶಿವಣ್ಣ ಅವ್ರ ಜೊತೆಗೆ ಅಂದರೆ ಆ್ಯಕ್ಟ್ ಮಾಡಿದ ಅನುಭವ ಹೇಗೆ ಅನ್ನಿಸ್ತು? ಮತ್ತು ಅವ್ರ ಲೈಫು ಆ್ಯಕ್ಚುಲಿ ನಿಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರಿ ನೀವು, ಅವ್ರ ಬಯೋಪಿಕ್ ಅಂತ. ಈಗ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಸರ್ಪ್ರೈಸಿಂಗ್ ಅಂಡ್ ಖುಷಿ ಆಗ್ತಿದೆ. ಅವ್ರ ಬಯೋಪಿಕ್ ಅಲ್ಲಿ ನನ್ಗೊಂದು ಪಾತ್ರ ಮಾಡುವ ಆಪರ್ಚುನಿಟಿ ಸಿಕ್ಕಿದೆ ಅಂತ. ಇನ್ಫ್ಯಾಕ್ಟ್ ನಿಮ್ಮ ಫ್ಲರ್ಟಿಂಗ್ ಸ್ಕಿಲ್ಸ್ನ ನೋಡಿಯೇ ಸೆಲೆಕ್ಟ್ ಮಾಡಿದಂತೆ ಚಂದನ್ ಅವ್ರು ಆ್ಯಕ್ಚುಲಿ ಈ ಸಿನಿಮಾಗೆ. ಸೊ ಅಂದ್ರೆ ಯಾವ ಬುಡಕ್ಕೆ ಬರಬೇಡಿ, ನೀವು ಅವರನ್ನ ಇಟ್ಕೊಂಡು ಕೂತ್ಕೊಳ್ಳಿ. ದಟ್ ಇಸ್ ವಾಟ್ ವಿ ವರ್ ಟೋಲ್ಡ್ ಆಕ್ಚುಲಿ. ನಿಮ್ಮ ಫ್ಲರ್ಟಿಂಗ್ ಸ್ಕಿಲ್ಸ್ ನ ದಟ್ ವಾಸ್ ದ ಆಡಿಷನ್ ಆಕ್ಚುಲಿ. ನೀವು ಹೆಂಗ್ ಫ್ಲರ್ಟ್ ಮಾಡ್ತೀರಾ ಅಂತ ಆಕ್ಚುಲಿ ನನ್ನ ಜೊತೆ ಹುಡುಗರು ಫ್ಲರ್ಟ್ ಮಾಡಿದ್ದಾರೆ. ನಾನು ಯಾರ ಜೊತೆ ನೀವು ಫ್ಲರ್ಟ್ ಮಾಡ್ಲಿಲ್ಲ ಯಾರಿಗೂ, ಬಟ್ ಜಸ್ಟ್ ರೆಸ್ಪಾಂಡ್ ಫ್ಲರ್ಟಿಂಗ್ ಸ್ಕಿಲ್ಸ್ ಅನ್ನ ನಾನು ಬೇರೆಯವರು ಫ್ಲರ್ಟ್ ಮಾಡಿರೋದನ್ನ ಸ್ಕಿಲ್ಸ್ ಅನ್ನ ನೋಡಿದೀನಿ ಅಷ್ಟೇ. ನಾನು ಯಾರು ಹೇಳ್ತಾರೆ ಹುಡುಗಿರು ನಾನು ಫ್ಲರ್ಟ್ ಮಾಡಿ ಅಲ್ವಾ? ಬರೀ ರೆಸ್ಪಾಂಡ್ ಮಾಡಿರ್ತಾರೆ ಅಷ್ಟೇ ಅವರು, ಹುಡುಗರು ಮಾಡಿರ್ತಾರೆ ಹೇಳ್ತಾರಾ? ಹೌದು. ಬಟ್ ಗಿರೀಶ್ ಶಿವಣ್ಣ ಅವ್ರನ್ನ ನೋಡಿದ್ಮೇಲೂ ನಿಮ್ಗೆ ಕಲ್ತ್ಕೊಳ್ಬೇಕು ಅಂತ ಅನ್ಸಿಲ್ವಾ? ಅಥವಾ ಯಾಕೆಂದ್ರೆ ಅವರು ಮಾಡಿ ಬಿಟ್ಟದಲ್ಲ. ಅವರು ನಾವು ಸಿಗುವಾಗ ಮೂವಿ ಟೈಮಲ್ಲಿ ಸಿಗುವಾಗ ಅವ್ರದೆಲ್ಲ ಒನ್ ಮ್ಯಾನ್ ವುಮನ್ ನಾವು. ಐ ಮೀನ್ ಒನ್ ವುಮನ್ ಮ್ಯಾನ್ ನಾವು. ಸಾರಿ, ಬಟ್ ಅವ್ರು ನಿಮ್ ಜೊತೆ ಫ್ಲರ್ಟ್ ಮಾಡ್ಲಿಲ್ಲ. ಸಾರಿ, ಫ್ಲರ್ಟ್ ಮಾಡ್ಲಿಲ್ಲ. ಸೆಟ್ ಅಲ್ಲ ಮಾಡ್ಲಿಲ್ವಾ? ಚಾನ್ಸೇ ಇಲ್ಲ. ಸರಿ, ಯಾಕಿದು ಈ ತರ ಇವ್ರು ಮಾತಾಡ್ಬಿಟ್ಟಿದ್ದಾರೆ? ಹೆಂಗ್ ಫ್ಲರ್ಟ್ ಮಾಡ್ತೀರಾ? ಆಲ್ರೆಡಿ ಗರ್ಲ್ ಫ್ರೆಂಡ್ ಅಂತ ತೀರ್ಮಾನ ಮಾಡಿದಾರೆ ಅವ್ರು ನಿಮ್ಮನ್ನ. ಅದಕ್ಕೆ ಮಾಡಿಲ್ಲ. ಗರ್ಲ್ ಫ್ರೆಂಡ್ ಜೊತೆಗೆ ಸರ್ ಫ್ಲರ್ಟ್ ಮಾಡ್ಬೇಕಾಗಿರೋದು ಆಕ್ಚುಲಿ. ಅಲ್ಲ, ನನ್ಗೆ ಇವಾಗ ಎಲ್ಲ ಕನ್ಫ್ಯೂಸ್ ಆಗ್ತಿದೆ ಗಿರಿ. ಇಂಟರ್ವ್ಯೂ ಅಲ್ಲಿ ನನ್ ಕನ್ಫ್ಯೂಸ್ ಆಗ್ತಾ ಇದೆ, ರಿಯಲ್ ಯಾವುದು ರೀಲ್ ಯಾವುದು ಅಂತ. ಎರಡು ಮಿಕ್ಸ್ ಇದೆ, ಎರಡು ಮಿಕ್ಸ್ ಆಗ್ತಾ ಇದೆ. ಈಗ ಖಾರ ಬಾತು ಕೇಸರಿ ಬಾತ್ ಕೊಟ್ರೆ ಏನ್ ಮಾಡ್ತೀಯ ನೀನು? ನಾನು ಬರೀ ಕೇಸರಿ ಬಾತ್ ತಿಂತೀನಿ. ಮಿಕ್ಸ್ ಮಾಡ್ಕೊಂತೀನಿ. ಇಲ್ಲ, ನಾನು ಬರೀ ಕೇಸರಿ ಬಾತ್ ತಿಂತೀನಿ. ಓಕೆ, ಬಟ್ ಫ್ಲರ್ಟ್ ಅವ್ರು ಮಾಡ್ಲಿಲ್ಲ ನಿಮ್ ಜೊತೆಗೆ? ಅಬ್ಸಲ್ಯೂಟ್ಲಿ ನಾಟ್.
ಅವ್ರು ಬರೀ ಮೂವಿಯಲ್ಲಿ ಎಷ್ಟು ಮಾಡಬೇಕು ಫ್ಲರ್ಟ್ ಅಷ್ಟು ಮಾಡಿದ್ದಾರೆ, ಓನ್ಲಿ ರೀಲ್. ಓಕೆ, ತುಂಬಾ ಎಕ್ಸ್ಪೆನ್ಸಿವ್ ಅಮ್ಮ ಫ್ಲರ್ಟ್ ಅಲ್ವಾ? ಕಷ್ಟ ಸರ್. ಹೌದು, ಈಗ ನೋಡಿದ್ವಲ್ಲ ಈಗ ಅಲ್ವಾ, ಸನ್ಸ್ಕ್ರೀನು. ಈ ಈ ಈ ಬಣ್ಣ ಟ್ಯಾನ್ ಆಗಬೇಕು, ನನ್ನ ಕಲರ್ಗೆ ಬರಬೇಕು ಅಂದ್ರೆ ಮಿನಿಮಮ್ ಒಂದು 10 years ಬೇಕು. 10 years ಬೇಕಾಗುತ್ತೆ. ಹೌದು, 10 ವರ್ಷ ಬೇಕು ಈ ಕಲರ್ ಆಗಬೇಕು ಅಂದ್ರೆ. ಈಗ ಟ್ಯಾನ್ ಅಂತ ಹೇಳ್ತಾರೆ ಅವರು. ಹೌದು, ನಿಮಗೆ ಅವ್ರು ಜಸ್ಟ್ ಹೇಳಿ ನೀವು ಮನೆಯಿಂದ ಹೊರಟು ಇಲ್ಲಿಗೆ ಬರೋ ತನಕ ಸುಮಾರು ಎಷ್ಟು ಲೈಕ್ ಅಂದ್ರೆ ಯಾವ್ಯಾವ ತರ ಖರ್ಚಾಯ್ತು ಇವಾಗ, ಅಂದ್ರೆ ಚಪ್ಪಲಿಯಿಂದ ಹಿಡಿದು ನಿಮ್ಮ ಬಟ್ಟೆಯಿಂದ ಹಿಡಿದು ನೀವು ಹಾಕಿರೋ ಕಾಸ್ಮೆಟಿಕ್ಸ್, ನಾರ್ಮಲ್ ನೀವು ಮೇಕಪ್ ಹೇಗೆ ಎಲ್ಲ, ಬಂದಿದ್ದೀರಾ ನಾನು ಹಾಗೆ ಬಂದೆ, ಬಟ್ಟೆ ಚಪ್ಪಲಿ ಹಾಕೊಂಡು ಹಾಗೆ ಬಂದ್ಬಿಟ್ಟಿದ್ದೀನಿ ಹಂಗೆ ಬರಲ್ಲ. ಏನು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಅದೆಲ್ಲ ಹಾಕೊಂಡೇ ಬರೋದು. ನಾವು ಸಿನಿಮಾದಲ್ಲೂ ಶೂಟಿಂಗಲ್ಲೂ ನೋಡ್ತಾ ಇದ್ವಲ್ಲ, ಒಂಚೂರು ಹೊರಗಡೆ ಒಳಗಡೆ ಅಂದಾಗೆಲ್ಲ ಮಾಯಿಶ್ಚರೈಸರ್ಸ್ಗಳು ಚೇಂಜ್ ಆಗ್ತಾ ಇತ್ತು ಎಲ್ಲ. ಮಂಜು ಅಂತ ಅವರು ಪರ್ಸನಲ್ ಮೇಕಪ್ ಮಾಡಿದ್ದಾರೆ, ಓಕೆ, ಅವರೇ ಹಚ್ಕೊಂಡು ನೋಡಿ ಒಂದ್ಸತಿ, ಆಮೇಲೆ ಇವ್ರಿಗೆ ಹಚ್ಚೋರು. ಸರ್ ನಿಮಗೆ ಗೊತ್ತಾಯ್ತಾ ಅಂದ್ರೆ ಇಷ್ಟೆಲ್ಲ ಇರುತ್ತೆ, ಹೆಣ್ಮಕ್ಳು ಇಷ್ಟೆಲ್ಲ ಯೂಸ್ ಮಾಡ್ತಾರೆ, ಕೆಲಸ ಮಾಡಿದಾಗ ಗೊತ್ತಾಗುತ್ತಲ್ಲಮ್ಮ, ದಿನ ನೋಡ್ತೀವಲ್ಲ. ಯಾವತ್ತೋ ಒಂದು ದಿವಸ ನೋಡಿದ್ರೆ ಓಕೆ, 2 ಸಿನಿಮಾ ಮಾಡಿದೀನಿ ನಾನು, ಗೊತ್ತಾಗುತ್ತಲ್ಲ. 2 ಸಿನಿಮಾ ಇದಂತೂ ಹೇಳಲೇಬೇಕು ನಾನು. ಡಾರ್ಲಿಂಗ್ ಕೃಷ್ಣ ಜೊತೆ ಮಿಸ್ಟರ್ ಬ್ಯಾಚುಲರ್ ಮಾಡಿದ್ದೆ. ಇವಾಗ ನೀವು ನೋಡ್ತಿರುವ ಗಿರಿ ಸೇಮ್ ಅದೇ ನೋಡಿರೋದು, ರೀಲಲ್ಲೂ ರಿಯಲಲ್ಲೂ. ಆಮೇಲೆ ನಾವು ಇವಾಗ ಫ್ಲರ್ಟ್ ಮಾಡಿದಾಗ ಫ್ಲರ್ಟ್ ಮೂವಿ ಮಾಡಿದಾಗ ಇವರ ರೋಲ್ ಆಕ್ಚುಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಲೈಕ್ ನಾವು ಇನ್ಫ್ಯಾಕ್ಟ್ ಈವನ್ ಆಡಿಯನ್ಸ್ ಇಲ್ಲಿವರೆಗೂ ಗಿರಿಯನ್ನ ಹೇಗ್ ನೋಡಿದ್ದಾರೆ ಅಂಡ್ ಈ ಮೂವಿಯಲ್ಲಿ ಹೇಗ್ ನೋಡ್ತಿದ್ದಾರೆ ತುಂಬಾ ಡಿಫ್ರೆನ್ಸ್ ಇದೆ. ಲೈಕ್ ಅವ್ರು ಪರ್ಫಾರ್ಮ್ ಮಾಡುವಾಗ ನನ್ಗೆ ಆಗ್ತಿತ್ತು, ಅಯ್ಯೋ ಇಷ್ಟು ಸೀರಿಯಸ್ ಆಗಿ ಹೇಗ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಗಿರಿ, ಯಾಕೆಂದ್ರೆ ಯು ಆರ್ ಯೂಸ್ ಟು ಸೀಯಿಂಗ್ ಅಲ್ವಾ ಗಿರಿ ಪರ್ಫಾರ್ಮಿಂಗ್ ಇನ್ ಅ ವೆರಿ ಹ್ಯೂಮರಸ್ ರೋಲ್. ಸೊ ಆ ಸೀರಿಯಸ್ ರೋಲ್ ನೋಡಿದಾಗ ನನ್ಗೆ ಅನಿಸ್ತಾ ಇತ್ತು, ನನಗೆ ನಗು ಬರ್ತಾ ಇತ್ತು, ಇವ್ರು ಸೀರಿಯಸ್ ಆಗಿ ಮಾಡ್ತಿದಾರಾ, ಐ ಮೀನ್ ನಾವು ರೆಸ್ಪಾಂಡ್ ಹೇಗೆ ಮಾಡೋದು ಇದಕ್ಕೆ ಅಂತ. ಬಟ್ ಇಟ್ ವಾಸ್ ರಿಯಲಿ ನೈಸ್, ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ರೆ ಅಷ್ಟೇ, ಇನ್ನೇನಿಲ್ಲ. ಎಲ್ಲಿ ಚೆನ್ನಾಗಿ ಬರ್ದಿರ್ತಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ಒಳ್ಳೆ ಸ್ಟೇಜ್ ಸಿಗುತ್ತೆ, ಒಳ್ಳೆ ವೇದಿಕೆ. ಬಟ್ ಆದರೂ ನಿಮ್ಮ ಐ ಡೋಂಟ್ ಥಿಂಕ್ ನಿಮ್ಮ ಇಡೀ ಫಿಲಮ್ ಕರಿಯರಲ್ಲೇ ಈ ಥರದೊಂದು ಲೈಕ್ ಫಿಯಾನ್ಸಿ ಸಿಕ್ಕಿರೋದು ಪಾತ್ರವಾಗಿ ನಾನು ನೋಡಲಿಲ್ಲ ಇಲ್ಲಿ ತನಕ. ಎಷ್ಟು ಖುಷಿ ಆಯಿತು ನಿಮಗೆ? ನನಗೆ ಸಿಕ್ಕಿರೋದಲ್ಲ, ನನಗೆ ಸಿಗಾಕ್ಸಿರೋದು. ಓಕೆ, ಅಂದರೆ ಸಿಕ್ಕಿರೋದಕ್ಕೂ ಸಿಗಾಕ್ಸಿರೋದಕ್ಕೂ ವ್ಯತ್ಯಾಸ ಇದೆ. ಬಯೋಪಿಕ್ ಅವ್ರದ್ದೇ ಅಲ್ವಾ? ಕರೆಕ್ಟ್. ಸೊ ನಿಮಗೆ ಗೊತ್ತಿರುತ್ತಲ್ಲ, ಸೊ ಸಿಗಾಕ್ಸಕ್ಕೆ ಒಬ್ಬ ಇರ್ತಾನಲ್ಲ ಗೆಳೆಯ, ಹಂಗೆ ನೀವು ಅವನ್ನ ಕೂಡಿಸ್ಕೊಂಡಾಗ ಗೊತ್ತಾಗುತ್ತೆ ಹೆಂಗೆ ಸಿಗಾಕಿಸ್ದ ಅಂತ. ಓಕೆ, ಬಟ್ ಆದ್ರೆ ಈಗ ನಿಮ್ದು ಕೆಲವು ಫ್ಲರ್ಟಿಂಗ್ ಸ್ಕಿಲ್ಸ್ ಯಾವ ರೀತಿ ಇದೆ ಅಂತ ಸ್ವಲ್ಪ ಚೆಕ್ ಮಾಡೋಣ. ಆಕ್ಚುಲಿ ಮೊಬೈಲ್ ಎಲ್ಲ ತೆಗಿತಾ ಇದ್ದೀರಾ? 100% ಇಲ್ಲ. 5 ಥರದ್ದು ಬೇಸಿಕ್ ಫ್ಲರ್ಟಿಂಗ್ ನೆಟ್ ಒಂದಿರೋದೇ ಗೊತ್ತಿಲ್ಲ ನನಗೆ, 5 ಹೆಂಗ ಮಾಡುತ್ತೆ ನೀನು? ಅಲ್ಲ, ನೀವು ಅದು ಮಾಡಿರ್ತೀರಾ, ಹೆಸರುಗಳು ಈ ಥರ ಇದೆ ಅಂತ ಗೊತ್ತಿರಲ್ಲ ಅಷ್ಟೇ. ಹಾಗೆ ಏನು ಗೊತ್ತಾ, ಈಗ 5 ಥರದ್ದಿದೆ ನಿಮಿಕ್ ಅವರೇ. ಫಸ್ಟ್ ಫಿಸಿಕಲ್ ಫ್ಲರ್ಟಿಂಗ್ ಅಂದರೆ ಜಸ್ಟ್ ಏನಿಲ್ಲ, ನೀವು ಟಚ್ ಮೂಲಕ ಆ ಥರದ್ದೆಲ್ಲ ಸ್ವಲ್ಪ ಅಂದರೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ತೋರಿಸ್ಬೋದು. ನಂಗೆ ಗೊತ್ತಿಲ್ಲ, ಅಲ್ಲಿ ನೀವು ತೋರಿಸ್ಬೇಕು ಸರ್, ನೀವು ಯು ಆರ್ ದ ಪ್ರೋ. ಮುಖಾಂತರ ಹೆಂಗೆ ಟಚ್ ಮಾಡ್ಬಿಟ್ಟು ಈಗ ಪ್ರೊಲಾಂಗ್ಡ್ ಐ ಕಾಂಟ್ಯಾಕ್ಟ್ ಕಸ ಮುಟ್ಟಾಳ ನನ್ನ. ಅಲ್ಲ ಕೇಳಿ, 5 ಫಸ್ಟ್ 5 ಯಾವ್ದಾವ್ದಿದೆ ಅಂತ ಹೇಳ್ಬಿಡ್ತೀವಿ ಆಯ್ತಾ. ಪ್ರೊಲಾಂಗ್ಡ್ ಐ ಕಾಂಟ್ಯಾಕ್ಟ್ ಇರ್ಬೋದು, ಆ ಥರದ್ದೆಲ್ಲ. ಫಿಸಿಕಲ್ ಅಂದರೆ ಅದು ನೀವು ಕಣ್ಣು ತುಂಬ ಜಾಸ್ತಿ ಹೊತ್ತು ನೋಡೋದು, ಕಣ್ಣು ಬೆರೆತಾಗಿದೆಯಲ್ಲ ಆ ಥರದ್ದೆಲ್ಲ ಆಯ್ತಾ. ಸಿನ್ಸಿಯರ್ ಅಂತಂದರೆ ತುಂಬ ಏನೋ ಒಂದು ಇಮೋಷನಲ್ ಬಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಮಾಡುವಂಥ ಫ್ಲರ್ಟಿಂಗ್ ಸ್ಕಿಲ್ ಆಯಿತಾ. ಕಂಟಿನ್ಯೂಸ್ ಆಗಿ ಅವರಿಂದನೇ ಬೇರೆ ಯಾವುದೋ ಹುಡುಗಿಗೆ ಫ್ಲರ್ಟ್ ಮಾಡ್ದೇನೆ ಅವ್ರಿಗೆ ಮಾತ್ರ ಮಾಡುವಂಥ ಫ್ಲರ್ಟಿಂಗು ಆಯಿತಾ. ಪ್ಲೇಫುಲ್ ಅಂದರೆ ಫುಲ್ ಜಾಲಿ ಮೂಡಲ್ಲಿ, ಜಸ್ಟ್ ಅದು ನೀವು ಹಿಂಗಿದ್ದೀರೋ ಹಾಗೇನೆ. ಟ್ರೆಡಿಷನಲ್ ವೇ ಅಂತಂದರೆ ಹುಡುಗಿ ಜಾಸ್ತಿ ಏನು ರೆಸ್ಪಾಂಡ್ ಮಾಡ್ತಿರಲ್ಲ, ನೀವು ಹೇಳಿದಾಗ ಸ್ಮೈಲ್ ಕೊಡ್ತಾರೆ, ಜಸ್ಟ್ ನೋಡ್ತಾರೆ ಕದ್ದು ಆ ಥರದ್ದು. ಪೊಲೈಟ್ ಅಂತಂದರೆ ವೆರಿ ಸ್ಟ್ರಿಕ್ಟ್, ಸ್ವಲ್ಪ ರಿಸರ್ವ್ಡ್ ಟೈಪ್ಸ್ ಫ್ಲರ್ಟ್ ಮಾಡೋದು ಆಯ್ತಾ. ಅದು ಬೇರೆ ಡಿಪೆಂಡ್ಸ್ ಆನ್ ದ ಗರ್ಲ್ಸ್ ಮೋಸ್ಟ್ಲಿ, ನಮಗೆ ಗೊತ್ತಿಲ್ಲ. ಸಿನ್ಸ್ ಯುವರ್ ಪ್ರೋ, ನೀವು ನೀವೀಗ ಹೇಳಿದ್ರಲ್ಲ, ಮೋಸ್ಟ್ಲಿ ಸಿನ್ಸಿಯರ್ ಆಗಿ ಇವರು ಆ ಥರ ಎಲ್ಲ ಮಾಡಿದ್ರೆ ಬೀಳ್ತಾರ ಇವರು ಫ್ಲರ್ಟ್ ಮಾಡಿದ್ರೆ ಗೊತ್ತಿಲ್ಲ. ಈಗ 5 ಥರ ಟ್ರೈ ಮಾಡಿ ಸರ್. ಫಸ್ಟ್ ಫಿಸಿಕಲ್ ಸರ್ ಕಣ್ಣಿಗೆ ಕಣ್ಣಿಟ್ಟು ತುಂಬ ಹೊತ್ತು ನೋಡಬೇಕು, ಅವ್ರಿಗೆ ನಿಮ್ಮ ಮೇಲೆ ಮನ್ಸಾಗ್ಬೇಕು ಅದನ್ನ ನೋಡಿ, ಆ ಥರ ಮನ್ಸಾಗ್ಬೇಕಾ? ಗಿರಿ ಅಂದ್ರೆ ಇಷ್ಟ ಅಲ್ವಾ ನಿಂಗೆ? ಗಿರಿ ಸುಮ್ಮನೆ ಇರಿ. ಈ ತರ ಹಾಕೊಡಕ್ ಒಬ್ಬ ಗೆಳೆಯ ಇರ್ತಾನೆ ಗೊತ್ತಾ, ಅವನ್ನ ಕರ್ಸಿ ಇಲ್ಲಿಗೆ. ಈಗ ಸಿನ್ಸಿಯರ್ ಫ್ಲರ್ಟಿಂಗ್ ಮಾಡಿ ಸರ್. ಸಿನ್ಸಿಯರ್ ಆಗಿ ಹೇಳಿ, ಈ ತರ ಎಲ್ಲ ಮಾಡ್ತಾರೆ, ಇರುತ್ತೆ ಮಾಡಿ. ಅಲ್ಲ ನಿಮ್ದು ಇದು ಎಲ್ಲಿಂದ ನೀವು ಬಯೋಪಿಕ್ ಅಂತ ಹೇಳ್ಬಿಟ್ಟು ನಿಮ್ದು ಬಯೋಪಿಕ್ ಮಾಡಿಸ್ತಾ ಇದ್ರ? ನಾನು ಬಯೋಪಿಕ್ ನಿಮ್ದೇ ಬಯೋಪಿಕ್ ನಿಮಗೆ ಇವ್ ಮಾಡಿರ್ತೀರಾ ಸರ್? ಗೊತ್ತಿಲ್ಲ ಅಷ್ಟೇ, ಹೆಸರುಗಳು ಗೊತ್ತಿಲ್ಲ.
ನಿಜಾಲು ಹಾ. ನೀವು ನಿಮ್ಮಷ್ಟು ಗೊತ್ತಿಲ್ಲ ನನಗೆ. ಹಿರಿಯ ನಾಗರಿಕ ಹಿರಿಯ ನಟ ಅಂತ ಹೇಳ್ಬಿಟ್ಟು ನನಗೆ ನನ್ನದು ಇಲ್ದಿರೋ ಟ್ಯಾಲೆಂಟ್ನ ಇವರೇ ಕ್ರಿಯೇಟ್ ಮಾಡಿಸ್ತಾರೆ ನನ್ನ ಕೈಲಿ ಇವಾಗ. ಸರ್ ನಿಮ್ಮ ಹೆಂಡತಿಗೆ ಪ್ರಪೋಸ್ ಮಾಡುವಾಗ ಆಕ್ಚುಲಿ ನನ್ನ ಹೆಂಡತಿಗೆಲ್ಲ ಪ್ರಪೋಸ್ ಮಾಡಿ ಹೆಂಗಮ್ಮ ಮಾಡ್ತೀನಿ ನೀನು ಪ್ರಪೋಸ್? ಮಾಡಿಲ್ವಾ ಸರ್? ಹೆಂಗ್ ಏನಕ್ಕೆ ಮಾಡ್ತೀಯಮ್ಮ? ಅರೇಂಜ್ ಮ್ಯಾರೇಜಲ್ಲಿ ಪ್ರಪೋಸ್ ಹೆಂಗ್ ಮಾಡ್ತೀಯಮ್ಮ ನೀನು? ಅದಾದ್ಮೇಲೂ ಮಾಡ್ಬೋದು. ಹೆಂಗ್ ಮಾಡ್ತೀಯಮ್ಮ ಮದ್ವೆ ಆದ್ಮೇಲೆ? ಮಾಡೇ ಇಲ್ಲ ನೀವು? ಏನಕ್ಕೆ ಮಾಡ್ತೀಯಾ? ಛೇ, ಮದ್ವೆನೇ ಆಗೋಯ್ತಲ್ಲ, ಪ್ರಪೋಸ್ ಐ ಲವ್ ಯು ವೆರಿ ಅನ್ರೊಮ್ಯಾಂಟಿಕ್. ಹೌದು, ಕರೆಕ್ಟ್. ನೋಡಿ ಎಷ್ಟು ಆಪ್ಷನ್ಸ್ ಎಲ್ಲ ಕೊಟ್ಟೆ, ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ. ನೋಡಿ ಎಷ್ಟು ಆಪ್ಷನ್ ಇಟ್ಕೊಂಡಿದ್ಯಾ ಇನ್ನೂ ನೀನು. ಎಷ್ಟಿರ್ಬೇಕು ಸುಜಯ್ ನಿನ್ನ ಹತ್ರ ಆಪ್ಷನ್ಸ್? ನನ್ನ ಹತ್ರ ಇಲ್ಲ ಸರ್, ಅದು ಜಸ್ಟ್ ಹಂಗೆ ಸ್ಟಡಿ ಮಾಡಿದ್ದು. ಈ ಈಗ ಥರ ಇದೆ ಅಂತ. ರೊಮ್ಯಾಂಟಿಕ್ ಆಗಿ ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ಸರ್ ಸಿನ್ಸಿಯರ್ ಆಗಿ ಸರ್ ಅವ್ರನ್ನೇ ಹೊಗಳ್ಬೇಕು, ಅವ್ರ ಸೌಂದರ್ಯನ ಹೊಗಳಿ ನೀವು ಅವ್ರ ಅವ್ರನ್ನ ಸೌಂದರ್ಯನ ಹೊಗಳ್ಬೇಕಾ? ಸಿನ್ಸಿಯರ್ ಆಗಿ. ಚೆನ್ನಾಗಿ ಹೇಳಿ, ಏನಾದ್ರೂ ಕಾಮಿಡಿ ಮಾಡಿದ್ರೆ ಜಾಗ್ರತೆ. ನಿಮಿಕಾ, ಇರಿ. ನಿಮ್ಮ ಕಣ್ಣು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಲೆನ್ಸು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸುಮ್ಮನೆ ಇರಿ ಗಿರಿ. ಅಷ್ಟೇನಾ? ಅಷ್ಟೇ. ಸುಮ್ಮನೆ ಇರಿ ಅಂದ್ರೆ ನೆಕ್ಸ್ಟ್ ಏನ್ ಹೇಳ್ಬಿಡ್ತೀನಿ ಅನ್ನೋ ಬೈ. ತುಂಬಾ Stop it ಅಂತ. ತುಂಬಾ ಡಾಮಿನೇಟಿಂಗ್ ಹುಡುಗಿ. ಎಂತ ಸುಮ್ಮನೆ ಎಂತ ಹೇಳುದು. ಓಕೆ, ಪ್ಲೇಫುಲ್ ಸರ್. ಪ್ಲೇಫುಲ್ ಅಂದ್ರೆ ಏನು? ಆಟ ಆಡ್ಕೊಂಡ ಹೆಂಗ? ಅಂದ್ರೆ ಪ್ಲೇಫುಲ್ ಅಂದ್ರೆ ಫುಲ್ ಕಾಮಿಡಿ ಮಾಡ್ಕೊಂಡು ಕಾಲು ಎಳ್ಕೊಂಡು ಫ್ಲರ್ಟ್ ಮಾಡೋದು. ಗುರು, ಕಾಮಿಡಿ ಮಾಡ್ಕೊಂಡು ಕಾಲ ಹೇಳ್ಕೊಂಡು ಫ್ಲರ್ಟ್ ಮಾಡಿದ್ರೆ ಯಾರು ಬೀಳಲ್ಲಮ್ಮ. ಹೌದು, ನಿನಗೆ ಎಷ್ಟು ಜನ ಬಿದ್ದಾರೆ ನಿನಗೆ ಇದುವರೆಗೂ? ನನಗೆ ಸರ್ ಇಂಟರ್ವ್ಯೂ ನಂದಲ್ಲ, ಇದು ನಿಮ್ದು. ಇಂಟರ್ವ್ಯೂ ಮಾಡ್ತಿದ್ದೀಯ? ಇಂಟರ್ವ್ಯೂ ನಿಮ್ದು, ನಂದಲ್ಲ. ಅಲ್ಲ, ನೀನ್ ಲೈಫಲ್ಲಿ ಮಾಡಿದ್ನೆಲ್ಲ ನನ್ನ ಮೇಲೆ ಆಗ್ತಾ ಇದೆಯಲ್ಲ ಸರ್ ಈಗ ಪ್ಲೇಫುಲ್ ಸರ್. ಪ್ಲೇಫುಲ್ ಹೆಂಗೆ? ಒಂದು ಸೆಕೆಂಡ್ ಎಕ್ಸ್ಪ್ಲೈನ್ ಮಾಡಿ ನಂಗೆ. ಕಾಲು ಎಳ್ಕೊಂಡು ಮಾಡೋದು. ಕಾಲು ಎಳ್ಕೊಂಡು ಹಂಗಲ್ಲ, ಕಾಮಿಡಿ ಮಾಡಿ ಅವ್ರ ಬಗ್ಗೆನೇ ಏನಾದ್ರು ಆ ಥರ ಏನಾದ್ರು. ಇವರೇ ಕಾಮಿಡಿ ಪೀಸ್, ಇವ್ರ ಬಗ್ಗೆ ಕಾಮಿಡಿ ಮಾಡ್ತೀಯಮ್ಮ? ಅಲ್ಲ, ನಾನ್ ಕಾಮಿಡಿ ಪೀಸ್, ಇವ್ರ ಕಾಮಿಡಿ ಪೀಸ್ ಅಂತ ಇಡೀ ಕರ್ನಾಟಕಕ್ಕೆ ವರ್ಷ ಆಯ್ತು ಇದು. ಇಲ್ಲಿ ಈ ಸೆಗ್ಮೆಂಟೇ ಬೇಡ ಇದು. ಇಲ್ಲ ಮಾಡು, ನನ್ಗೆ ಇಷ್ಟ ಸೆಗ್ಮೆಂಟ್. ಓಕೆ ಸರ್, ಪ್ಲೇಫುಲ್ ಮಾಡಿ ಸರ್. ಆಕ್ಚುಲಿ ಏನ್ ಗೊತ್ತಾ, ನಿಮಿಕಾ ನೋಡ್ರೆ ಫ್ಲರ್ಟ್ ಮಾಡ್ಬೇಕು ಅಂತ ಅನ್ಸಲ್ಲ. ಶಿ ಇಸ್ ವೆರಿ ಆನೆಸ್ಟ್ ಗರ್ಲ್. ಸೊ ಹಾಗಾಗಿ ನಮಗೆ ಫ್ಲರ್ಟ್ ಮೂಡೇ ಇಲ್ಲ ಆಕೆ ಮೇಲೆ. ಸರ್ ನಿಮ್ಮ ಕಲೆಯನ್ನ ಆಚೆ ತರುವ ಅಂತ ನಾವು ಟ್ರೈ ಮಾಡಿದ್ವಿ. ಕಲೆ ಆಚೆ ನೋಡ್ಬೇಕು ಅಂದ್ರೆ ಸೀದಾ ಫ್ಲರ್ಟ್ ಸಿನಿಮಾ ನೋಡೋದ್ರೆ ಕಲೆ ಇದೆ ನಮ್ದು. ಯಾ, ನೈಸ್. ಐ ಲೈಕ್ ಒಳ್ಳೊಳ್ಳೆ ಕಲೆ ಇದೆ ಅದರಲ್ಲಿ. ಅಲ್ಲಿ ನೋಡು ಖುಷಿ ಕೊಡ್ತೀಯ. ಓ ಗಿರಿಯಣ್ಣ ಈ ತರ ಎಲ್ಲ ಮಾಡ್ತೀನಿ ಫ್ಲರ್ಟ್ ಅಂತೀಯ ನೀನು. ಇಲ್ಲಿ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ? ಏನ್ ಸಿಗುತ್ತೆ? ನಿಮ್ದು ಹಂಗೆ ಕಲೆ ಸ್ವಲ್ಪ ಆಚೆ ತರುವ ಯಾವ ತರ ಇದೆ ಸ್ಕಿಲ್ಸ್ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ, ಬಟ್ ಇಲ್ಲ. ಬಗದ್ರೆ ರಕ್ತ ಬರುತ್ತೆ ಅಷ್ಟೇ, ಕಲೆ ಬರಲ್ಲ. ಕಲೆ ನೋಡ್ಬೇಕು ಅಂದ್ರೆ ಕ್ಯಾಮ್ರಾ ಮುಂದೆ ಮಾಡಿರ್ತೀವಿ, ಅದು ರಿಲೀಸ್ ಆಗುತ್ತೆ ಥಿಯೇಟ್ರಲ್ಲಿ, ಅಲ್ಲಿ ನೋಡಿದ್ರೆ ಸಿಗುತ್ತೆ ನಿಮಗೆ ಫ್ಲರ್ಟ್. ಓಕೆ, ಇಲ್ಲಿ ಏನಾಗತ್ತೆ ಗೊತ್ತಾ, ಈಕೆ ನೋಡ್ರೆ ಫ್ಲರ್ಟ್ ಮಾಡಬೇಕು ಅಂತಾನೆ ಅನ್ಸಲ್ಲ ನಮಗೆ ಪಾಪ. ಓಕೆ, ಐ ವಿಲ್. ಇದು 5 ನಿಮಿಷ ಎಕ್ಸ್ಟ್ರಾ ಕೂತ್ಕೊಂಡ್ರೆ ಟ್ಯಾನ್ ಆಗ್ತಾಳೆ ನೋಡೋದು, ನಂಗೆ ಅದು ಚಿಂತೆ. ಟ್ಯಾನ್ ಆಗಿದ್ರೆ ಆಮೇಲೆ ನೋಡೋಕ್ಕಾಗಲ್ಲ ಯಾರು ಜನ. ಸರ್ ಇದೇ ಪ್ಲೇಫುಲ್ ಫ್ಲರ್ಟಿಂಗ್ ಅಂದ್ರೆ? ಅದನ್ನೇ ಮಾಡ್ತಾ ಇದ್ದೀನಿ. ನೀ ಯಾಕೆ ಹೇಳ್ತೀಯ ಅದನ್ನ? ಆಯ್ತು. ಓಕೆ, ಇನ್ನೆರಡು ಇತ್ತು, ಅದು ಬೇಡ. ಅದು ಆಕ್ಚುಲಿ ಕಳ್ಳ, ನಿಮ್ಗೆ ಬೇಕಾಗಿದ್ದನ್ನ ಮಾತ್ರ ಬರ್ಕೊಂಡು ಬಂದ್ಬಿಟ್ಟು ನಮ್ಗೆ ಹೇಳಿ ನೀನು. ಇಲ್ಲ, ಯಾಕೋ ಅಷ್ಟು ವಾತಾವರಣ ಅಷ್ಟು ಸೂಟ್ ಆಗ್ತಾ ನೀ ಹೆಂಗ್ ಮಾಡಿದ್ದೆ ನೋಡಿ. ಒಬ್ಬ ಕಳ್ಳ ಹೋಗ್ತಾರೆ ನೋಡಿ, ಹೋಗ್ತಾರೆ ನೋಡ ಕಳ್ಳ. ಆ ಕಳ್ಳನ ಕ್ಯಾಪ್ಚರ್ ಮಾಡಿ ನಮ್ಮನ್ನೆಲ್ಲ ಫ್ಲರ್ಟ್ ಮಾಡಕ್ ಬಿಟ್ಬಿಟ್ಟು ಹೋಗ್ತದ ನಾ ಕಳ್ಳ ನೋಡು. ಸೊ ನಿಮಿಕಾ ಅವ್ರಿಗೆ ಆಕ್ಚುಲಿ ಇಷ್ಟ ಆಯ್ತಾ ಅವ್ರದ್ದು? ಸ್ವಲ್ಪ ಇಲ್ಲ, ಆಕ್ಚುಲಿ ನಾವು ಸಿನಿಮಾದಲ್ಲಿ ಏನ್ ಮಾಡಿದ್ವಿ ಫ್ಲರ್ಟ್, ದಟ್ ಈಸ್ ದ ಬೆಸ್ಟ್. Yes, ದಟ್ ಈಸ್ ದ ಬೆಸ್ಟ್. ಅಲ್ಲಿ ಏನು ನೀವೇನು ಹೇಳಿದ್ರಿ, ಇದು ಬಾಡಿ ಲ್ಯಾಂಗ್ವೇಜು, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು, ಇವೆಲ್ಲ ಮಾಡಿದ್ವಿ ನಾವು. ಬಟ್ ಎದುರುಗಡೆ ಕೂತಾಗ ನಮ್ಗೆ ಏನಂದ್ರೆ ಏನು ಗೊತ್ತಾ, ನಿಮಿಕಾ ನೋಡಿದ ತಕ್ಷಣ ಒಂದು ಸ್ನೇಹ ಭಾವ ಬರ್ತದೆ ನಮ್ಗೆ. ಫ್ಲರ್ಟ್ ಮಾಡಬೇಕು ಅಂತ ಸರ್ ಸ್ನೇಹ ಭಾವ ಗೊತ್ತು ಸರ್, ನೀವು ಕ್ಯಾಮ್ರಾಗೋಸ್ಕರ ಮಾಡಿ ಅಂತ ಕ್ಯಾಮ್ರಾಗೋಸ್ಕರ ಮಾಡಿದ್ದೀನಲ್ಲ. ದೊಡ್ಡ ಕ್ಯಾಮ್ರಾ, 1.5 ಕೋಟಿ ಕ್ಯಾಮ್ರಾ ಮುಂದೆ. ಓಕೆ, ಸಿನಿಮಾದಲ್ಲಿ ಮಾಡಿದೀವಲ್ಲಮ್ಮ, ಅಲ್ಲಿ ಮಜಾ ಇರುತ್ತೆ. ಇಲ್ಲಿ ಏನು I understand. ಪಾಪ ನೋಡು ಎಷ್ಟು ಕಷ್ಟ. ಅಷ್ಟೊಂದು ಹೆದರ್ಕೋತೀರಾ ಸರ್ ನಿಮಿಕಾಗೆ? ಸುಮ್ಮನೆ ಏನು ಹೇಳ್ತಾ ಇದ್ದಾರೆ. ಒಂದು ಏನಂತಾರೆ ಅದಕ್ಕೆ, ಒಂದು ಭಾವ ಅದು. ಆಮೇಲೆ ಇನ್ನೊಂದು ಏನು ಗೊತ್ತಾ ಸುಜಯ್, ನಾವು ಯಾರು ಫ್ಲರ್ಟ್ ಮಾಡಿದವರಲ್ಲ, ನಟನೆಗೆ ತುಂಬ ಚೆನ್ನಾಗಿ ಒತ್ತು ಕೊಡ್ತೀವಿ ನಾವು. ನಮ್ಗೆ ಇನ್ನೊಬ್ರು ಹುಡುಗಿನ ಕಾಲು ಎಳೆದು ರೇಗಿಸಿ ಪಟಾಯಿಸ್ಬೇಕು ಅನ್ನೋದು ನಮ್ಗೆ ಬಂದಿಲ್ಲ ಮೈಂಡ್ ಅವಾಗಿಂದ. ಸೊ ಹಾಗಾಗಿ ನಮ್ಗೆ ಅದು ಬರೋದು ಇಲ್ಲ. ಓಕೆ, ಸಿಂಪಲ್ ಅಷ್ಟೇ, ಇನ್ನೇನಿಲ್ಲ. ಆ್ಯಕ್ಟ್ ಮಾಡೋಕ್ಕೆ ಅಂತ ಹೋದಾಗ ಬೇಕಾದ್ರೆ ಏನೋ ಮಾಡ್ಬೋದು, ಟ್ರೈ ಮಾಡ್ಬೋದು. ಬಟ್ ಹಂಗೆ ಮಾಡಿದ್ರೆ ಐ ಡೋಂಟ್ ನೋ. ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು ಇವರ ಫಿಯಾನ್ಸೆ ಮೂವಿಯಲ್ಲಿ, ಬಟ್ ನಾನು 100th ಗರ್ಲ್ ಫ್ರೆಂಡ್ ಆಫ್ ಚಂದನ್. ಸೊ ನೀವು ಅರ್ಥ ಮಾಡ್ಕೊಳ್ಳಿ. ಅದನ್ನ ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಬೇಕಂದ್ರೆ ಥಿಯೇಟರ್ ಹೋಗಿ ಮೂವಿ ನೋಡ್ಬೇಕು. ಚಂದನ್ ಅಲ್ಲ, ಕೃಷ್ಣ. ಹಾ, ಗಿರಿ ಅಂಡ್ ಚಂದನ್
ಬಾಲ ಬಾಲ ಅಂಡ್ ಕೃಷ್ಣ. ಸಿನಿಮಾ ನಿಮಗೆ ಬೇರೆ ಥರನೇ ರೂಪ ಕೊಟ್ಬಿಡುತ್ತೆ. ನಾನು ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ, ನಮ್ಮ ಸಿನಿಮಾ ಹೇಗೆ ಅಂದರೆ ಒಂಥರ ಹಲಸಿನಣ್ಣು ಇದ್ದಂಗೆ, ಮೇಲ್ಗಡೆ ಮುಳ್ಳು ಅನ್ಸುತ್ತೆ ಅಂತ, ಒಳಗಡೆ ತೆಗೆದ ಮೇಲೆ ಹಣ್ಣು ಸಿಗುತ್ತೆ ನೋಡಿ, ಅದ್ರ ಮಜಾನೇ ಬೇರೆ. ನಮ್ಮ ಸಿನಿಮಾ ಆ ಥರನೇ ಇರೋದು. ನಮ್ಮ ಸಿನಿಮಾನೇ ಆ ಥರ ಇರೋದು, ಹಲಸಿನಣ್ಣು ಥರ. ಇದು ನಿಮಿಕಾ ಅವರು ಆ್ಯಕ್ಚುಲಿ ನಿಮ್ಮ ಪಾತ್ರದ ಆರ್ಕ್ ಯಾವ ರೀತಿ ಇದೆ ಅನ್ನೋದು ಟ್ರೈಲರಲ್ಲಿ ಜಾಸ್ತಿ ಗೊತ್ತಾಗ್ಲಿಲ್ಲ, ಯಾವ ಥರದ ಪಾತ್ರ ಇರುತ್ತೆ ನಿಮ್ಮದು, ಹೆಂಗಿತ್ತು ಪರ್ಫಾರ್ಮ್ ಮಾಡಿದ್ದು, ಸೊ ಏನು ಇಂಪ್ಯಾಕ್ಟ್ ಕೊಡುತ್ತೆ ಆ್ಯಕ್ಚುಲಿ ನಿಮ್ಮ ಪಾತ್ರ ಪ್ರೇಕ್ಷಕರಿಗೆ? ಆ್ಯಕ್ಚುಲಿ ಇದು ತುಂಬ ಕಂಟೆಂಪ್ರರಿ ಸ್ಟೋರಿ. ನನ್ನ ಕ್ಯಾರೆಕ್ಟರ್ ಕೂಡ ಟುಡೇ ಯುನೋ ಮುಂಚೆ ಅಂದರೆ ನಮಗೆ ಓಲ್ಡ್ ಮೂವೀಸ್ ನೋಡಿದಾಗ ಗರ್ಲ್ಸ್ ಈ ಥರ, ಗರ್ಲ್ಸ್ ಆ ಥರ ಅಂತ ಒಂದು ಐಡಿಯಾ, ನಮಗೊಂದು ಶ್ರುತಿ ಮೇಡಮ್ ಇರಲಿ ಅವ್ರ ಮೂವೀಸಲ್ಲಿ, ಮಾಲಾಶ್ರೀ ಮೇಡಮ್, ಅದೊಂದು ಬೇರೆ ಫ್ಲೇವರ್ ಕೊಡ್ತಾ ಇತ್ತು. ಇವತ್ತಿನ ಮೂವೀಸ್, ಇವತ್ತಿನ ಕಂಟೆಂಪ್ರರಿ ಸಿಚುವೇಶನ್ಸ್ಗೆ ಯಾವ ಥರ ಹುಡುಗಿರು ಇರ್ತಾರೆ, ಯಾವ ಥರ ಅವರು ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಸೊ ಆ ಒಂದು ಫ್ಲೇವರ್ ಇದೆ ಈ ಮೂವಿಯಲ್ಲಿ. ಅಗೇನ್ ನನ್ನ ಕ್ಯಾರೆಕ್ಟರ್ ಹೇಗಿದೆ ಅಂದರೆ ಫಸ್ಟ್ ಹಾಫಲ್ಲಿ ಒಂದು ಬೇರೆ ಥರ ಕ್ಯಾರೆಕ್ಟರೈಸೇಷನ್ ಇದೆ, ಸೆಕೆಂಡ್ ಹಾಫಲ್ಲಿ ಫ್ಲಾಶ್ ಬ್ಯಾಕ್ ಹೋಗ್ತೀವಿ, ಅಲ್ಲಿ ಒಂದು ಬೇರೆ ಕ್ಯಾರೆಕ್ಟರೈಸೇಷನ್ ಇದೆ. ಸೊ ಅಗೇನ್ ನಾನು ಆವಾಗ ಹೇಳಿದ ಹಾಗೆ ಮೂವಿಯಲ್ಲಿ ನಾನು ಫಿಯಾನ್ಸಿ ಗಿರಿ ಅವ್ರದ್ದು, ಆದರೆ ನಾನು 100 ಗರ್ಲ್ ಫ್ರೆಂಡ್ ಚಂದನ್ ಅವ್ರದ್ದು. ಸೊ ಯು ಕ್ಯಾನ್ ಇಮ್ಯಾಜಿನ್ ಇಲ್ಲಿ ಕನ್ಫ್ಯೂಷನ್ಸ್ ಇದೆ, ಬಟ್ ಈ ಕನ್ಫ್ಯೂಷನ್ಸ್ ಅನ್ನ ಕ್ಲಿಯರ್ ಮಾಡ್ಬೇಕಂದ್ರೆ ನಾವು ಮೂವಿ ಹೋಗಿ ನೋಡಬೇಕು. ಸೊ ಇಷ್ಟು ನಾನು ಹೇಳ್ಬೋದು. ಓಕೆ, ಸೊ ಚಂದನ್ ಅವ್ರನ್ನ ನಾವು ನಟರಾಗಿ ನೋಡಿದ್ದೀವಿ ಇಲ್ಲಿ ತನಕ, ಸೀರಿಯಲ್ಸಿಂದ ಹಿಡಿದು ಬಿಗ್ ಬಾಸ್ ಇರ್ಬೋದು, ಪ್ಲಸ್ ಸಾಕಷ್ಟು ಬೇರೆ ಬೇರೆ ಸಿನಿಮಾಗಳಲ್ಲಿ. ಇದರಲ್ಲಿ ಈಸ್ ಬೀಂಗ್ ಅ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಮತ್ತು ಆಲ್ಸೋ ಹೀರೋ. ಹೆಂಗಿತ್ತು ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ನಿಮಗೆ? ಐ ಥಿಂಕ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಲೈಕ್ ಯು ಸೆಡ್, ನಾವು ಅವರನ್ನು ಆ್ಯಕ್ಟರ್ ಆಗಿ ನೋಡಿದ್ದೀವಿ, ಆದರೆ ಐ ಥಿಂಕ್ ಹೀ ಈಸ್ ಆಲ್ಸೋ ಅನ್ ಅಮೇಝಿಂಗ್ ಡೈರೆಕ್ಟರ್. ಸ್ಪೆಷಲಿ ನಮ್ಮದೊಂದು ಸೀನ್ ಇದೊಂದು 4-5 ಡೇಸ್ ನಾವು ಈ ಕೋರ್ಟ್ ಸೀನನ್ನು ಶೂಟ್ ಮಾಡ್ತಾ ಇದ್ವಿ. ಆ ಇಡೀ ಸೀನಲ್ಲಿ ಮೇನ್ ಕ್ಯಾರೆಕ್ಟರ್ ಚಂದನೆ, ಯಾಕೆಂದರೆ ಅವರ ಇಂಟರ್ವ್ಯೂ, ಅವರ ವಾಟ್ ಇಸ್ ದ್ಯಾಟ್ ವಾದ ವಿವಾದ ನಡೆಯೋದು, ಅವ್ರದ್ದು ಈಸ್ ಅ ಮೇನ್ ಕಲ್ಪ್ರಿಟ್ ಅದರಲ್ಲಿ. ಬಟ್ ಆ ಸೀನಲ್ಲಿ ಅವರು ಆ್ಯಕ್ಟರ್ ಆಗಿ ಅಟ್ ದ ಸೇಮ್ ಟೈಮ್ ಎಲ್ಲ ಅಷ್ಟು ಆರ್ಟಿಸ್ಟ್, ಸಾಧು ಸರ್, ಅವಿನಾಶ್ ಸರ್, ಶ್ರುತಿ ಮ್ಯಾಮ್, ಇವರು, ನಾನು, ನಮ್ಮನ್ನೆಲ್ಲ ಅವರು ಡಿರೆಕ್ಟು ಮಾಡ್ತಾ ಇದ್ರು. ಸೊ ನನ್ನ ನೆನಪಿದೆ ಆ ದಿನ, ಆ ಫ್ಯಾನ್, ಆ ಸ್ವೆಟ್ ಮಾಡಿಕೊಂಡು, ಆ ಸೀನ್ ಮಾಡಿಕೊಂಡು, ದಟ್ ಈಸ್ ಒನ್ ಥಿಂಗ್. ಅದು ಐ ಥಿಂಕ್ ವೆರಿ ಐ ರಿಯಲಿ ಅಪ್ರಿಷಿಯೇಟ್ ಅವರು ಆ ದಿನ ಹೇಗೆ ಕೆಲಸ ಮಾಡಿದ್ದಾರೆ ಅದೊಂದು. ಇನ್ನೊಂದು ಮೂವಿ ಸ್ಟೋರಿ ಇಟ್ ಸೆಲ್ಫ್, ಒಂದೊಂದ್ಸಲ ಏನಾಗುತ್ತೆ, ನಾವು ಸ್ಟೋರಿ ಒಂಥರ ಕೇಳಿರ್ತೀವಿ, ಅದು ಎಕ್ಸಿಕ್ಯೂಟ್ ಆದಾಗ ಇನ್ನೊಂಚೂರು ಬೇರೆ ಥರ ಆಗಿಬಿಡುತ್ತೆ. ನಾನು ಮೊನ್ನೆ ಅಷ್ಟೇ ಮೂವಿ ನೋಡ್ಕೊಂಡು ಬಂದಿದ್ದೀನಿ ಒಂದಿಷ್ಟು ಸೀನ್ಸ್. ಅವ್ರು ಹೇಗೆ ಸ್ಟೋರಿ ಹೇಳಿದ್ದಾರೆ ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಅದನ್ನು ಶೂಟ್ ಮಾಡಿದ್ದಾರೆ, ನಂಬರ್ 1. ಆ್ಯಂಡ್ ಈ ಸ್ಟೋರಿನೂ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಅಂದರೆ ಒಂದ್ಸಲ ಹೇಳಿದರೆ ನಮಗೆ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕಿಲ್ಲ, 100 ಡೌಟ್ಸ್ ಬರ್ಬೋದು. ಬಟ್ ಅವರು ಅದನ್ನ ಶೂಟ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅದನ್ನ ಎಡಿಟ್, ಕಟ್ ಮಾಡಿ ಅದನ್ನ ಹೇಗೆ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಮೂವಿಯಲ್ಲಿ ಅಂದರೆ, ಫಸ್ಟ್ ಹಾಫ್ ನೀವು ನೋಡುವಾಗ ನಿಮಗೆ ಎಲ್ಲ ಇದು ಯಾಕೆ, ಅದು ಯಾಕೆ ಅಂತ 100 ಕ್ವೆಶನ್ಸ್ ಬರುತ್ತೆ. ಇಂಟರ್ವೆಲ್ ನಂತರ ನೀವು ಮೂವಿ ನೋಡಿದಾಗ ಎಲ್ಲ ಕ್ವೆಶನ್ಸ್ಗೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಐ ಥಿಂಕ್ ಅವರು ಆ್ಯಕ್ಟರ್ ಎಷ್ಟು ಅಮೇಝಿಂಗ್ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಅಮೇಝಿಂಗ್ ಅವರ ಡಿರೆಕ್ಷನ್ ಈ ಮೂವಿಯಲ್ಲಿ ನಾವೆಲ್ಲ ನೋಡ್ಬೋದು. ಓಕೆ, ಇನ್ನು ಗಿರೀಶ್ ಸರ್ ನಿರ್ದೇಶಕನಾಗಿ ತುಂಬ ಇಷ್ಟ ಆಗ್ತಾರೆ ನನಗೆ. ಯಾಕಂದರೆ ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಿ ಸಾಮಾನ್ಯವಾಗಿ ಅಲ್ವಾ. ಸೊ ಒಬ್ಬರು ಒಂಥರ ಡೈರೆಕ್ಟರ್ಗಳು, ಈತ ಸ್ಪೆಷಲ್ ಡೈರೆಕ್ಟರ್ ನಮಗೆ. ಯಾಕೆಂದರೆ ಯಾವ ಪಾತ್ರ ಎಷ್ಟು ಮಾತಾಡಬೇಕು, ಯಾವ ಪಾತ್ರ ಎಷ್ಟು ಮಾತಾಡಿದ್ರೆ ಒಳ್ಳೆಯದು ಅಂತ ಚೆನ್ನಾಗಿ ಗೊತ್ತಿದೆ ನಿರ್ದೇಶಕನಿಗೆ. ಆಮೇಲೆ ಯಾವ್ಯಾವ ಕ್ಯಾರೆಕ್ಟರ್ ಹೆಂಗೆ ಬಿಹೇವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತು, ಯಾವ್ಯಾವ ಕ್ಯಾರೆಕ್ಟರ್ ಯಾವ ಥರ ಡೈಲಾಗ್ ಹೇಳಿದ್ರೆ ಅಂತ ಚೆನ್ನಾಗಿ ಗೊತ್ತು. ಓಕೆ, ಈ ನೋ ಎವ್ರಿಥಿಂಗ್. ಈಗ ಗಿರೀಶ್ ಅವ್ರಿಗೆ ಅಂದರೆ ಬಹಳ ದಿನಗಳ ನಂತರ ಒಂದು ಫುಲ್ ಲೆಂತ್ ರೋಲ್ ಸಿಕ್ಕಿರೋದು, ಅಂದರೆ ಹೀರೋ ಜೊತೆಗೇನೆ, ಮತ್ತು ಜೊತೆಗೆ ಒಂದು ಸ್ಟ್ಯಾಂಡ್ ಅಲೋನ್ ಸಾಂಗ್ ಕೂಡ ಇದೆ ನಿಮ್ಮ ಮತ್ತು ಚಂದನ್ ಅವರ ಫ್ರೆಂಡ್ಶಿಪ್ ಬಗ್ಗೆ, ಅದನ್ನು ಸುದೀಪ್ ಸರ್ ಹಾಡಿರುವಂಥದ್ದು. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ಸಖತ್ ಖುಷಿ ಇತ್ತು ಗುರು ನಮಗೆ. ಅವ್ರು ಸಾಂಗ್ ಬರೆದಾಗ ಇಲ್ಲೊಂದು ಸಾಂಗ್ ಬರುತ್ತೆ ಅಂತ ಹೇಳಿದ್ರು. ಇಲ್ಲೇನಿಗೆ ಸಾಂಗ್ ಬರುತ್ತೆ, ಇದೇನು ಸಾಂಗ್ ಬರೋಂಥ ಜಾಗ ಅಲ್ವಲ್ಲ ಇದು ಅಂತ. ಓಕೆ, ಇಲ್ಲ ಬ್ರದರ್, ನಾನು ಟ್ರೈ ಮಾಡ್ತಾ ಇದ್ದೀನಿ ಸಾಂಗ್ ಬರೋಕ್ಕೆ, ಏನೋ ಬರುತ್ತೆ ಬಿಡು ಅಂದ್ಕೊಂಡು ಅವರು ಲಿರಿಕ್ಸ್ ಕಳಿಸಿದ್ರು. ಹೆಂಗಿದೆ ನೋಡಿ ಈ ನನ್ನ, ಓಕೆ 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 ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳಕ್ಕಾಗ್ತಾ, ಚೆನ್ನಾಗಿದೆ. ಅವರು ಆ ಜೀವ 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 ಅಂತ ಕೇಳಿಸಿದ್ರು ನನಗೆ. ಗುರು ಚೆನ್ನಾಗಿದೆ, ಇದು ಒಂಥರ ಮಜಾ ಕೊಡುತ್ತಿದ್ದು ಅಂದೆ. ಹೌದಾ? ಆಮೇಲೆ ಅಲೆ ಅಲೆ ಹಾಗೆ ಅಂತ ಒಂದು ಟ್ಯೂನ್ ರೆಕಾರ್ಡ್ ಮಾಡಿ ಕಳಿಸಿದ್ರು. ಚೆನ್ನಾಗಿದೆ, ಮಸ್ತ್ ಒಂಥರ ಚೆನ್ನಾಗಿದೆ, ಇದನ್ನು ಕೇಳಿ ಅಂತ ಕಳಿಸಿದ್ರು. ಕೇಳಿದ್ರೆ ಒಂಥರ ಪೆಕ್ಯುಲರ್ ವಾಯ್ಸು. ಇದೊಂಥರ ಬೇಸಕ್ಕೆ ಚೆನ್ನಾಗಿದೆ, ಇದು ಸುದೀಪ್ ಸರ್ ಆಡಿರೋದು. ಏನೋ ಸುದೀಪ್ ಸರ್ ಆಡ್ಬಿಟ್ರ ಯಾವ
ಗೊತ್ತಾಗೇ ಇಲ್ಲ. ಅಂದರೆ ಒಳೊಳಗೇ ನೀಟಾಗಿ ಕೆಲಸ ಮಾಡಾರ್ದು. ಆಮೇಲೆ ನಾನು ಹೇಳಿದೆ, ನೋಡಿದ ತಕ್ಷಣ ಇಷ್ಟ ಆಗೋದಂಥದ್ದಲ್ಲ ಈ ಸಾಂಗು. ಹೌದು. ಸಿನಿಮಾ ನೋಡಿ ಹೊರಗೆ ಬರ್ತೀವಿ ಗೊತ್ತಾ, ಅವಾಗ ಹಾಂಟ್ ಮಾಡುತ್ತೆ ಈ ಸಾಂಗ್ ನಮ್ಮನ್ನು. ನೀ ನನ್ನ ಜೀವ 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 ಗೆಳೆಯ ಕಣು. ಇದು ಸಿನಿಮಾ ನೋಡಿ ಈಚೆ ಬಂದಾಗ ಅರ್ಥ ಆಗ್ತಾ ಹೋಗುತ್ತೆ ಯಾಕೆ ಹಂಗೆ ಆಡಿದ್ರು ಅಂತ. ನಮ್ಗೆ ಸುದೀಪ್ ಸರ್ ಹಾಡಿದ್ದು, ಸುದೀಪ್ ಸರ್ ಈ ಸಿನಿಮಾ ನಿಂತ್ಕೊಂಡಿದ್ದು ಒಂದು ದೊಡ್ಡ ಆನೆಬಲ ಗುರು ನಮಗೆ. ಡೆಫಿನೆಟ್ಲಿ. ಏನು ಗೊತ್ತಾ ಬ್ರದರ್, ನಾವು ಸಿನಿಮಾ ಮಾಡ್ಬಿಡ್ಬೋದು, ಒಂದು ಒಳ್ಳೆ ಕಥೆ ಮಾಡ್ಬಿಡ್ಬೋದು, ಚೆನ್ನಾಗಿ ಶೂಟ್ ಮಾಡ್ಬಿಡ್ಬೋದು. ಆದರೆ ವೀಕ್ಷಕರಿಗೆ ಸಿನಿಮಾ ತೋರಿಸೋದು ಇದೆಯಲ್ಲ, ಅದು ಪ್ರೊಸೆಸ್ ಇದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾವಲ್ಲಿ ಎಡವ್ಬಿಟ್ರೆ ಸಿನಿಮಾ ನೋಡೋಕ್ಕಾಗಲ್ಲ ಯಾರು. ಆಮೇಲೆ ಜೊತೆಲಿ ನಿಂತ್ಕೊಳ್ತೀನಿ ಅಂತ ಹೇಳೋದು ಬೇರೆ, ಕೈ ಹಿಡಿದು ನಿಂತ್ಕೊಳ್ತೀನಿ ಅಂತ ಹೇಳೋದು ಬೇರೆ. ಸುದೀಪ್ ಸರ್ ಕೈ ಹಿಡಿದು ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ. ಅವ್ರು ಅಷ್ಟು ಸಪೋರ್ಟ್ ಕೊಟ್ಟರೆ ಸಾಕು, ಭಾಳ ಖುಷಿಯಾಗತ್ತೆ ನಮಗೆ. ಕರೆಕ್ಟ್. ಇನ್ನು ನಿಮಿಕಾ ಅವರ ಜರ್ನಿ ನೋಡುವಾಗ ಡೆಫಿನೆಟ್ಲಿ ಸ್ಟಾರ್ಟಿಂಗ್ ಫ್ರಮ್ ಬೀಂಗ್ ಅ ಸೂಪರ್ ಮಾಡೆಲಿಂದ ಹಿಡಿದು ಮತ್ತು ಕೆಲವೊಂದಷ್ಟು ಸಿನಿಮಾಗಳು ಮಾಡಿದ್ರಿ, ರಾಮಧಾನ್ಯ ಮತ್ತು ಕ್ರಾಂತಿ ಸಿನಿಮಾದ ಆ ಒಂದು ಸ್ಪೆಷಲ್ ಸಾಂಗ್ ಇರ್ಬೋದು, ಅದಾದಮೇಲೆ ಕೆಲವೊಂದಷ್ಟು ಪಾತ್ರಗಳು, ಮತ್ತು ಈಗ ಈ ಒಂದು ಸಿನಿಮಾ ಏನು ಅನಿಸುತ್ತೆ ನಿಮ್ಮ ಜರ್ನಿ ತಿರುಗಿ ನೋಡುವಾಗ? ಅಂದರೆ ಐ ಸಿ ಲಾಟ್ ಆಫ್ ಪೊಟೆನ್ಷಿಯಲ್ ಇನ್ನು ಫಸ್ಟಿಂದ ಕೂಡ, ಇನ್ನೂ ತುಂಬ ದೊಡ್ಡದಾಗಿ ಇವ್ರು ಬೆಳೆಯುವಂತಹ ಪೊಟೆನ್ಷಿಯಲ್ ಇದೆ ಅಂತ ಮೊದಲಿಂದ ಕೂಡ ಅನಿಸಿದೆ ನಿಮಗೆ. ಸೊ ಹಿಂಗೆ ಸಾಕ್ತಾ ಇದೆ ನಿಮ್ಮ ಕರಿಯರು ಹೇಗೆ? ಡೆಫಿನೆಟ್ಲಿ. ಆ್ಯಕ್ಚುಲಿ ಸ್ಪೆಷಲಿ ಸಾಂಗ್ ಪುಷ್ಪವತಿ ಬಂದಾಗ ಎಲ್ಲರೂ ಅಂದ್ಕೊಂಡ್ರು ಓವರ್ ನೈಟ್ ಶಿ ಗಾಟ್ ದಿಸ್ ಫೇಮ್ ಅಂತ. ಯಾರಿಗೂ ಅದರ ಮುಂಚಿನ ಜರ್ನಿ ಗೊತ್ತಿರೋದಿಲ್ಲ. ನಾನು ಅದಕ್ಕಿಂತ ಮುಂಚೆ ನಾನು 2018 ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ. ಸೊ ಆ ಜರ್ನಿ ಯಾರಿಗೂ ಕಾಣೋದಿಲ್ಲ. ಬಟ್ ಇನ್ನೊಂದೇನಂದ್ರೆ ನಾವು ಅನ್ಕೊಳ್ತೀವಿ, ನಾನು ಆ್ಯಕ್ಚುಲಿ ಮೂವಿ ಇಂಡಸ್ಟ್ರಿ ಜಾಯ್ನ್ ಆದಾಗ ಅನ್ಕೊಂಡೆ ಒಂದು ಹಿಟ್ ಸಿಗಬೇಕು, ಹೆಸರಿಗಿಂತ ಮುಂಚೆ ಒಂದು ಪ್ರಿಫಿಕ್ಸ್ ಇರಬೇಕು, ಅದು ಸಕ್ಸಸ್ ಅಂತ ನನ್ನ ಲೆಕ್ಕದಲ್ಲಿ. ಬಟ್ ಪುಷ್ಪವತಿ ಸಾಂಗ್ ಆದಮೇಲೆ ರಿಯಲೈಸ್ ಆಯಿತು, ನಿಮ್ಮ ಪ್ರತಿ ಪ್ರಾಜೆಕ್ಟ್, ಪ್ರತಿಯೊಂದು ಸಾಂಗ್, ಪ್ರತಿಯೊಂದು ಮೂವಿ ಒಂದು ಹೊಸ ಜರ್ನಿ ನಿಮಗೆ. ಐ ಮೀನ್, ನೀವೊಂದು ಹಿಟ್ಟಾದ ಮೇಲೇನು ನಿಮಗೆ ಇನ್ನೂ ಒಳ್ಳೆ ಸಿನಿಮಾನೇ ಸಿಗುತ್ತೆ, ಇನ್ನೆಲ್ಲ ಚೆನ್ನಾಗಿರುತ್ತೆ, ಅದು ಸುಳ್ಳು. ಎಲ್ಲ ಕೆಲಸಕ್ಕೂ ನೀವು ಸ್ಟಾರ್ಟಿಂಗಿಂದ ABCD ಇಂದನೇ ಕೆಲಸ ಮಾಡಬೇಕು. ಅದಕ್ಕೆ ನೀವು ಫಸ್ಟ್ ಸಿನಿಮಾ ಹೇಗೆ ಕೆಲಸ ಮಾಡಿದ್ದೀರಾ, ಎಲ್ಲ ಸಿನಿಮಾಗೆ ಅದೇ ಥರ ಅಷ್ಟೇ ಹಾರ್ಡ್ ವರ್ಕ್, ಅಷ್ಟೇ ಅಮೌಂಟ್ ಆಫ್ ಪ್ರಮೋಷನ್ಸ್, ಅಷ್ಟೇ ಎಫರ್ಟ್ ಹಾಕಬೇಕು ಪ್ರತಿಯೊಂದು ಪ್ರಾಜೆಕ್ಟ್ಗೆ. ಸೊ ಅಲ್ಲಿಂದ ಇಲ್ಲಿನ ಜರ್ನಿ ನಂದು ಸೇಮೇ ಇದೆ. ನಾನು ಇನ್ನೂ ಟ್ರೈಯೇ ಮಾಡ್ತಾ ಇದ್ದೀನಿ, ಇನ್ನೂ ಜನರಿಗೆ ಜಾಸ್ತಿ ರೀಚ್ ಆಗಲಿಕ್ಕೆ. ಸೊ ಐಮ್ ಶೋರ್ ಯುಲ್ ಅಗ್ರಿ ವಿತ್ ದಿಸ್ ಅಲ್ವಾ? ಪ್ರತಿಯೊಂದು ಪ್ರಾಜೆಕ್ಟ್ ಒಂದು ಹೊಸ ಪ್ರಾಜೆಕ್ಟೇ ನಮಗೆ. ಎವ್ರಿ ಪ್ರಾಜೆಕ್ಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಎ ನ್ಯೂ ಪ್ರಾಜೆಕ್ಟ್, ಆಸ್ ದ ಫಸ್ಟ್ ಪ್ರಾಜೆಕ್ಟ್. ಆವಾಗನೇ ಐ ಥಿಂಕ್ ನಾವು ರೀಚ್ ಮಾಡಲಿಕ್ಕೆ ಚಾನ್ಸ್ ಆಗುತ್ತೆ. ಕರೆಕ್ಟ್. ಪುಷ್ಪವತಿ ಹಾಡು ಆದ ನಂತರ ಅಫ್ಕೋರ್ಸ್ ನಿಮಗೆ ಸಿಗಬೇಕಾಗಿರೋ ಲೈಮ್ ಲೈಟ್ ಸಿಕ್ಕಿದೆ, ಅದು ನಿಮ್ಮ ಟ್ಯಾಲೆಂಟ್ಗೆ ಹಿಡಿದ ಕನ್ನಡಿ ಅದು. ಬಟ್ ಪ್ರಾಜೆಕ್ಟ್ಸ್ ವೈಸ್ ಅಂದರೆ ಎಲ್ಲಿ, ಅಂದರೆ ಯಾವ ಥರ ಏನು ಎಡವಿದ್ರೆ ಎಲ್ಲಾದರೂ ಅಥವಾ? ಟು ಬಿ ಫ್ರ್ಯಾಂಕ್ ಏನಾಯಿತು ಅಂದರೆ, ಒಂದು ಪುಷ್ಪವತಿ ಸಾಂಗಿಂತ ಮುಂಚೆ ಡಾರ್ಲಿಂಗ್ ಕೃಷ್ಣ ಜೊತೆ ಮೂವಿ ಮಾಡಿದ್ದೆ ನಾನು, ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಮೂವಿ ಮಾಡಿದ್ದೆ. ಅದು ಯಾರಿಗೂ ರೀಚ್ ಆಗಿಲ್ಲ ಅಷ್ಟು. ಸಾಂಗ್ ರೀಚ್ ಆಯಿತು. ಸಾಂಗ್ ಆದಮೇಲೆ ಏನಾಯಿತು, ನನಗೆ ಬರೀ ಸಾಂಗ್ ಆಪರ್ಚುನಿಟೀಸ್ ಬರ್ತಾ ಹೋಯಿತು. ಸೊ ನಾನು ಒಂಚೂರು ಸ್ಲೋ ಆಗಿ ಸಾಂಗ್ಸ್ ಇವಾಗ ಬೇಡ, ನನಗೆ ಆಫ್ಕೋರ್ಸ್ ನನಗೆ ಡಾನ್ಸ್ ಇಷ್ಟ, ನನಗೆ ಪರ್ಫಾರ್ಮ್ ಮಾಡಲಿಕ್ಕೆ ತುಂಬ ಇಷ್ಟ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಬರೀ ಡಾನ್ಸ್ ಮಾತ್ರ ಅಲ್ಲ, ಒಂದು ಆರ್ಟಿಸ್ಟ್ ಆಗಿ ನನಗೆ ನನ್ನನ್ನು ಪ್ರೊಜೆಕ್ಟ್ ಮಾಡಬೇಕಿತ್ತು. ಸೊ ನಾನು ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಪ್ರಾಜೆಕ್ಟ್ಸ್ಗೆ ಕಾಯ್ತಾ ಇದ್ದೆ. ಆ ಟೈಮ್ಗೆ ಒಂದು ನನಗೆ ಫ್ಲರ್ಟ್ ಸಿಕ್ತು, ಇನ್ನೊಂದು ಫೀನಿಕ್ಸ್ ಮಾಡ್ತಾ ಇದ್ದೀನಿ ನಾನು ಓಂ ಸರ್ ಡೈರೆಕ್ಷನಲ್ಲಿ. ಸೊ ಆ ಮೂವಿ ಅದೊಂದು ವಿಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್. ಇನ್ನು ವೈಲ್ಡ್ ಟೈಗರ್ ಸಫಾರಿ ಅಂತ ಇನ್ನೊಂದು ಮೂವಿ, ಚಂದ್ರಮೌಳಿ ರೈಟರ್ ಆಫ್ KGF 1 and 2 ಅವರು ಅದನ್ನೇ ಡೈರೆಕ್ಟ್ ಮಾಡ್ತಿದ್ದಾರೆ. ಸೊ ನಾನು ಒಂದೊಂದು ಮೂವಿನ ಸ್ವಲ್ಪ ನೋಡ್ಕೊಂಡು ಸಿಲೆಕ್ಟ್ ಮಾಡಿದ್ದೀನಿ. ಇನ್ನೊಂದು ಅನೌನ್ಸ್ಮೆಂಟ್ ಆಯಿತು ಉಪ್ಪಿ ಸರ್ ಜೊತೆ ಗೆರಿಲ್ಲಾ ವಾರ್ ಅಂತ ಓಂ ಸರ್ದು. ಸೊ ಬೇಸಿಕಲಿ ನಾನು ಸ್ವಲ್ಪ ಸ್ಲೋ ಆದ್ರೂ ಸ್ಟಡಿ ಆಗಿರಲಿ ಅಂತ, ದಟ್ ಈಸ್ ವಾಟ್ ಐ ಆಮ್ ಥಿಂಕಿಂಗ್. ಐ ವಾಂಟ್ ಟು ಪ್ರೊಜೆಕ್ಟ್ ಮೈ ಸೆಲ್ಫ್ ಮೋರ್ ದೆನ್ ಜಸ್ಟ್ ಅ ಡಾನ್ಸರ್. ಯಾ, ಕರೆಕ್ಟ್. ಇನ್ನು ಈ ಸಿನಿಮಾದ ವಿಚಾರಕ್ಕೆ ಬರೋದಾದ್ರೆ, ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಸಿನಿಮಾ ನಿಮ್ಮ ಜರ್ನಿಯಲ್ಲಿ. ಅಬ್ಸಲ್ಯೂಟ್ಲಿ. ಇನ್ನೊಂದೇನಂದ್ರೆ, ನನಗೆ ಇಲ್ಲಿ ತನಕ ಸಿಕ್ಕಿರೋ ಎಲ್ಲ ಪ್ರಾಜೆಕ್ಟ್ಸ್ ನಾನು ಸ್ವಲ್ಪ ಗ್ಲಾಮರಸ್ ಆಗಿರುವಂಥ ರೋಲ್ಸೇ ಸಿಕ್ಕಿರೋದು. ಈ ಮೂವಿಯಲ್ಲಿ ಫಸ್ಟ್ ಹಾಫಲ್ಲಿ ನಾನೊಂದು ಗರ್ಲ್ ನೆಕ್ಸ್ಟ್ ಡೋರ್ ಥರ ಒಂದು ಪಾತ್ರ ಸಿಕ್ಕಿರೋದು ನನಗೆ. ಸೊ ಡೆಫಿನೆಟ್ಲಿ ಸಲ್ವಾರ್ ಹಾಕ್ಕೊಂಡೆಲ್ಲ ಇಟ್ ಈಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ನನಗೆ ತುಂಬ ಖುಷಿ ಆಯಿತು. ನನ್ನನ್ನು ಬೇರೆ ಮೂವಿಯಲ್ಲಿ ನೋಡೋಕ್ಕೂ ಈ ಮೂವಿಯಲ್ಲಿ ನೋಡೋಕ್ಕೂ ಡಿಫ್ರೆನ್ಸ್ ಇದೆ. ಆ್ಯಂಡ್ ಐ ಥಿಂಕ್ ಕ್ಲೈಮ್ಯಾಕ್ಸಲ್ಲೂ ಒಂದು ಒಳ್ಳೆ ಟ್ವಿಸ್ಟ್ ಇದೆ. ಅದು ಮೂವಿ ನೋಡಿದಾಗ ಎಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಬರೀ ಒಂದು ಸಾಂಗಿಂದ ಲೈಮ್ ಲೈಟಿಗೆ ಬರೋವಂಥದ್ದಲ್ಲ ಇದು. ಎಸ್, ಏನು ಅಂದರೆ, ನಾವು ಒಂದು ವರ್ಷಕ್ಕೆ ಬದುಕುವಂಥವ್ರಲ್ಲ, 100 ವರ್ಷ ಸಿನಿಮಾದಲ್ಲಿ ಬದುಕುವಂಥವ್ರು. ನಾವು ಸಾಂಗು ಮಾಡ್ತೀವಿ, ಸೀನು ಮಾಡ್ತೀವಿ, ಆ್ಯಕ್ಟು ಮಾಡ್ತಾ ಇರ್ತೀವಿ. ಸೊ ಕೀಪ್ ಮೂವಿಂಗ್, ಕೀಪ್ ವರ್ಕಿಂಗಲ್ಲಿದ್ದರೆ
ನಮ್ಗೆ ಲೈಮ್ ಲೈಟಿಗೆ ಅಂದರೆ ಲೈಮ್ ಲೈಟಿಗೆ ಬಂದ್ಬಿಡ್ಬೇಕು ಅನ್ನೋದಲ್ಲ, ಯಾ ಕೆಲಸ ಮಾಡ್ತೀಯ ಲೈಮ್ ಲೈಟಲ್ಲಿ ಇದ್ದಂಗೆ ತಾನೇ ಅದು ಕನ್ಸಿಸ್ಟೆಂಟ್ ವರ್ಕ್ ಇರಬೇಕು ಅಷ್ಟೇ. ಸೊ ಈ ನಿಮಿಕಾ ಹಾಗೇನೆ ಪಾಪ ಫಸ್ಟ್ ಬಂದಾಗ ಬ್ಯಾಚುಲರ್ಗೆ ಏನು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಇನ್ನೊಂದು ಸಿನಿಮಾ ಬಂತು ಟಕ್ಕತ್ತ ಪುಷ್ಪವತಿ ಗುಡ್ಯಾ ಅಂದರೆ ತನ್ನ ಆಸೆ ಇದೆ ಅದೆಲ್ಲ ಬದಿ ಗೊತ್ತಿಲ್ಲ, ನಾನು ಪರ್ಫಾರ್ಮ್ ಮಾಡ್ತೀನಿ ಡ್ಯಾನ್ಸ್ ಅಂತೇಳಿ ಬಂದು ಮಾಡಿ ತುಂಬ ಹೌದು ತುಂಬ ಕಷ್ಟ. ಯಾವುದೇ ಹೀರೋಯಿನ್ನು ಇಲ್ಲ ನಾನು ಡ್ಯಾನ್ಸ್ ಮಾಡ್ತೀನಿ ನಾನು ಅಂತ ಹೇಳೋದು, ಅದು ಕೂಡ ಟಫ್ ಡಿಸಿಷನ್. ಮತ್ತೆ ಟಫ್ ಡಿಸಿಷನ್ ಅಲ್ವಾ, ಗ್ರೋತ್ ಟೈಮಲ್ಲಿ ಆಗೋದು. ಕರೆಕ್ಟ್, ಅವ್ರು ತಗೊಂಡಿದ್ದಾರೆ ಅಂದರೆ ಶಿ ಈಸ್ ಆರ್ಟಿಸ್ಟ್ ಅಂತ ಅರ್ಥ ಅಲ್ಲ. ಕರೆಕ್ಟ್, ಅದೇ ದಟ್ಸ್ ವಾಟ್ ಐ ಟೋಲ್ಡ್. ಅಂದರೆ ಐ ಸಿ ಲಾಟ್ ಆಫ್ ಪೊಟೆನ್ಷಿಯಲ್ ಇನ್ ಆ್ಯಕ್ಚುಲಿ. ಅಂದರೆ ಬೇರೆ ಬೇರೆ ಲೈಕ್ ಭಾಷೆಗಳಲ್ಲೂ ಅಭಿನಯಿಸುವಂತಹ ಅಲ್ಲಿ ಕೂಡ ಕೆಲಸ ಮಾಡುವಂಥ ಕೆಪಾಸಿಟಿ ಪೊಟೆನ್ಷಿಯಲ್ ನಿಮ್ಮಲ್ಲಿ ಕಾಣ್ತಾ ಇದೀವಿ. ಐ ಜಸ್ಟ್ ಹೋಪ್ ಇದನ್ನ ಯಾರಾದ್ರೂ ನೋಡಿ ನನಗೆ ಆಪರ್ಚುನಿಟಿ ಕೊಡ್ಲಿ. ಈ ಸಿನಿಮಾ ಮೂಲಕ ಜೊತೆಗೆ ಇನ್ನೂ 2-3 ಸಿನಿಮಾ ಈಗ ಅನೌನ್ಸ್ ಆಗಿದೆ, ಅದರಿಂದ ಅದೆಲ್ಲ ಸಾಧ್ಯ ಆಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಈಗ ಫ್ಲರ್ಟ್ ಸಿನಿಮಾ ಓವರ್ ಆಲ್ ಆಗಿ ಸರ್ ಅಂದ್ರೆ ಏನು ಬರೀ ಯಂಗ್ಸ್ಟರ್ಸ್ ಮಾತ್ರ ನೋಡುವಂತಹ ಸಿನಿಮಾ, ಸರ್ ಯಂಗ್ಸ್ಟರ್ಸ್ ಫ್ಯಾಮಿಲಿ ಎಲ್ಲ ನೋಡ್ಬೋದು ಹೇಗೆ? ಸರ್ ಒಂದೇ ಒಂದು ವಿಚಾರ ಹೇಳ್ತೀನಿ, ಫ್ಲರ್ಟ್ ಮೂವಿ ಹುಡುಗ ಹುಡುಗಿ ಮಧ್ಯೆ ನಡೆಯುವಂಥದ್ದಲ್ಲ, ಸಿನಿಮಾ ಮತ್ತು ಪ್ರೇಕ್ಷಕರ ನಡುವೆ ಇರುವಂಥದ್ದು ಫ್ಲರ್ಟ್. ಅದು ಓಕೆ, ಈ ಸಿನಿಮಾ ಒಳಗೆ ಬಂದಮೇಲೆ ಗೊತ್ತಾಗುತ್ತೆ ಫ್ಲರ್ಟ್ ಯಾರು ಮಾಡಿದ್ರು ಅಂತ. ಇದು ನೀವು ಅಂದ್ಕೊಳ್ಳಿ, ನಾನು ಹೇಳಿದ್ನಲ್ಲ 90 ಜನ ಹುಡುಗಿರು ಅದು ಇದು ಅವೆಲ್ಲ ಹೊರತುಪಡಿಸಿ ಬೇರೆ ಇದೆ ಸಿನಿಮಾ ಇದು. ನೀವು ಫ್ಲರ್ಟ್ ಅಂದರೆ ಹುಡುಗಿ ಅದನ್ನೇ ಹೇಳಿದ್ದು ನಾನು, ಹಲಸಿನ ಹಣ್ಣು ಅಂತ ಮೇಲ್ಗಡೆ ಮುಳ್ಳು ಅನ್ಸುತ್ತೆ, ಒಳಗೆ ಬಂದಮೇಲೆ ಗೊತ್ತಾಗುತ್ತೆ ಅದು ಹಣ್ಣು ಹೆಂಗಿರುತ್ತೆ ರುಚಿ ಅಂತ. ನಿಮ್ಮ ಥರ? ಎಕ್ಸಾಕ್ಟ್ಲಿ ಇವ್ರ ಥರ. ಓಕೆ ಓಕೆ, ಇಲ್ಲ ನೀವು ನೋಡಿ ಸಿನಿಮಾ ನಿಮಗೆ ನಾನು ಹೇಳ್ತೀನಲ್ಲ, ಫ್ಲರ್ಟ್ ನಮಗೆ ಮತ್ತು ಆಡಿಯನ್ಸ್ ಮಧ್ಯೆ ಇರುವಂಥದ್ದು. ಫ್ಲರ್ಟ್ ಅಂದರೆ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ವರ್ಡ್ ಏನು ಕನ್ನಡದಲ್ಲಿ? ಒಂದು ಜಸ್ಟ್ ಕಾಲು ಎಳ್ಕೊಂಡು ಒಂದು ಇಂಟ್ರೆಸ್ಟ್ ತೋರಿಸೋದು ಇನ್ನೊಬ್ಬರ ಬಗ್ಗೆ ಅಷ್ಟೇ. ಒಂದು ಇಟ್ ಈಸ್ ಎನ್ ಗುಡ್ ವೇ, ಒಳ್ಳೆ ವೇ ಅಲ್ಲೇ ಆಕ್ಚುಲಿ. ಇಟ್ ಹ್ಯಾಸ್ ನಾಟ್ ಗಾಟ್ ಎನಿ ನೆಗೆಟಿವ್ ಅಷ್ಟೇ, ಅಲ್ವಾ? ಒಳ್ಳೆ ರೀತಿಯಲ್ಲಿ, ಅದೇ ಕೆಟ್ಟ ರೀತಿಯಲ್ಲ. ಆಡಿಯನ್ಸ್ನ ಪಟಾಯಿಸೋದೇ ಈ ಸಿನಿಮಾ ಮೇನ್ ಲೈನ್ ನನ್ನ ಪ್ರಕಾರ. ಹಿಂಗೆ ಅನ್ಬೇಕು ಆಡಿಯನ್ಸ್, ಹಿಂಗಿದೆ ಸಿನಿಮಾ, ಇದೇ ಸಿನಿಮಾ. ಸೊ ಯು ಸೆಕೆಂಡ್ ದಟ್ ಥಾಟ್? ಪರ್ಸನಲಿ ನಾನು ನೀವು ತುಂಬ ಅದೇ ಹೇಳ್ತೀರಾ? ಅಬ್ಸಲ್ಯೂಟ್ಲಿ, ಡೆಫಿನೆಟ್ಲಿ. ಹೌದು, ಅದೇ ಸಿನಿಮಾನೇ ಅದು, ಫ್ಲರ್ಟ್ ಅದೇನೇ ಇರೋದು. ಹುಡುಗ ಹುಡುಗಿ ಮಧ್ಯೆ ಅಲ್ಲ, ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ ಇದು. ಓಕೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ನೋಡುವಂಥ ಸಿನಿಮಾ ಇದು. ಬೇರೆ ಥರ ಏನೂ ಇಲ್ಲ ಇದರಲ್ಲಿ, ಟ್ರೈಲರಲ್ಲಿ ಇರೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸಿನಿಮಾ ನೋಡಿ ಖುಷಿ ಪಡ್ತೀನಿ ನಾನು. ಕರೆಕ್ಟ್. ಫೈನಲ್ ಆಗಿ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ಬರೋದು? ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದ್ರು ಅವ್ರಿಗೆ ಖುಷಿ ಕೊಡುತ್ತೆ. ಈ ಮೂವಿ ಹೇಗಿದೆ ಅಂದ್ರೆ ಒಂದು ಕಂಪ್ಲೀಟ್ ಎಂಟರ್ಟೈನರ್. ನೀವು ಈ ತರ ಎಕ್ಸ್ಪೆಕ್ಟ್ ಮಾಡಿ ಬರೋದು, ಎಕ್ಸ್ಪೆಕ್ಟ್ ಮಾಡದೆ ಬರೋದು, ಎನಿಥಿಂಗ್ ಇಸ್ ಓಕೆ. ನೀವು ಬಂದು ಅಲ್ಲಿ 2 hours 2.5 hours ಗಮ್ಮತ್ ಮಾಡಿ ಹೋಗ್ತೀರಾ, ಅಷ್ಟಂತೂ ಗ್ಯಾರಂಟಿಡ್ ಫನ್. ಎಸ್, ನೀವು ಅಂಡ್ ಇನ್ಫ್ಯಾಕ್ಟ್ ಮೂವಿ ಸೆಕೆಂಡ್ ಹಾಫ್ ಆದ್ಮೇಲೆ, ಕ್ಲೈಮ್ಯಾಕ್ಸ್ ಆದ್ಮೇಲೆ ನೀವು ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಹೋಗ್ತೀರಾ, ಈ ತರನು ಇದೆಯಾ, ಈ ತರ ಆಗುತ್ತಾ. ಯಾಕೆಂದ್ರೆ ಫಸ್ಟ್ ಹಾಫ್ ನಾನು ಆವಾಗ ಹೇಳಿದ ಹಾಗೆ ಫಸ್ಟ್ ಹಾಫ್ ಅಲ್ಲಿ ಕ್ವೆಶನ್ಸ್, ಸೆಕೆಂಡ್ ಹಾಫ್ ಅಲ್ಲಿ ನಿಮ್ಗೆ ಎಲ್ಲದಕ್ಕೂ ಕ್ಲೋಜರ್ ಸಿಗ್ತಾ ಹೋಗುತ್ತೆ. ಸೊ ನೀವು ಮೂವಿ ಥಿಯೇಟರ್ ಇಂದ ಹೊರಗಡೆ ಹೋಗುವಾಗ ನಿಮ್ಗೆಲ್ಲ ಕ್ವೆಶನ್ಸ್ಗೆ ಆನ್ಸರ್ ನೀವು ಅದನ್ನ ಪಾಂಡರ್ ಮಾಡ್ತಾ ಇರ್ತೀರಾ ಮೈಂಡಲ್ಲಿ. ಸೊ ಇಟ್ಸ್ ಜಸ್ಟ್ ಅ ಕಂಪ್ಲೀಟ್ ಎಂಟರ್ಟೈನರ್. ಡಬ್ಬಿಂಗ್ ಮಾಡಬೇಕಾದ್ರೆ ನಾನು ಚಂದನ್ ಇಲ್ಲೊಂಚೂರು ಪ್ರಶ್ನೆ ಬೇಕಿಲ್ಲ ನಮಗೆ, ಡಬ್ಬಿಂಗಲ್ಲಿ ಪ್ರಶ್ನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಪ್ರಶ್ನೆ ಮಾಡಿದ್ವಿ. ಆ ಡೈಲಾಗ್ನ ಪ್ರಶ್ನಾರ್ಥಕವಾಗಿ ಆ ಡೈಲಾಗ್ನ ಹೇಳಿದ್ವಿ. ಓಕೆ, ತಿರ್ಗಾ ರಿವರ್ಸ್ ಬಂದ್ವಿ, ಎಲ್ಲೆಲ್ಲಿ ಆ ಥರ ಡೈಲಾಗ್ ಇತ್ತು ಅದೆಲ್ಲ ಪ್ರಶ್ನಾರ್ಥಕವಾಗಿ ಇಟ್ವಿ. ಕ್ಲೈಮ್ಯಾಕ್ಸ್ ಬಂದಾಗ ಅನ್ನಿಸ್ತು ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತ. ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಆಡಿಯನ್ಸ್ ಒಂದು ಸೆಕೆಂಡ್ ಇರೋ ಅಂತ ವಾಪಸ್ ಬರ್ತಾರೆ ಸಿನಿಮಾಗೆ ತಿರ್ಗಾ. ಕರೆಕ್ಟ್ ಇದೇ ಆಗ ಸಿನಿಮಾ. ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಇನ್ನೊಂದು ಸರಿ ಬರ್ತಾರೆ, ಇರೋ ಒಂದು ಸೆಕೆಂಡು ಅವ್ನು ಕೇಳಿದ ಅದೇ ಅಲ್ವಾ, ಕರೆಕ್ಟ್. ಈ ಥರ ಇಂಚಿಂಚೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಮಾಡಿರೋದು ಸಿನಿಮಾ ಇದು. ಟೋಟಲ್ ಓವರ್ ಆಲ್ ಒಂದು ಪ್ಯಾಕೇಜ್, ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ 100%. ಇಲ್ಲಾಂದರೆ ನಮಗೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಕ್ಕೂ ಆಗಲ್ಲ ನಮಗೆ, ಒಳ್ಳೆ ಸಿನಿಮಾ ನೋಡಿ ಅಂತ ಹೇಳ್ಬೋದು. ಇಲ್ಲ ನೀವು ನೋಡಿ, ನಿಮ್ಗೆ ಎಂಜಾಯ್ ಮಾಡಿದ್ರೆ ಕೇಳಿ ನೀವು. ಓಕೆ, ಅದೇ ಹೇಳೋದು, ಇಲ್ಲ ಏನು ಮಾಡಿರ್ತ ಫ್ಲರ್ಟ್ ಅಂತ ಅಂದ್ಕೋಬೇಡಿ. ನೀವು ಒಳಗೆ ಬನ್ನಿ, ಕೂತ್ಕೊಳ್ಳಿ, 2 ಗಂಟೆ ನೋಡಿ ಖುಷಿಯಾಗಿ ಕೇಳಿಬೇಕಾದ್ರೆ, ನನ್ನ ಮಕ್ಕಳು ಮಾಡೋ ಕಣೆ ಅವ್ರ ಪಿಕ್ಚರ್ನ ಇವರು ಅಂತ ಅನ್ಸುತ್ತೆ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ. ಇಬ್ಬರಿಗೂ ಬೇರೆ ಥರದ್ದೇ ಪಾತ್ರ ಅಂತ ಅನ್ನಿಸ್ತಾ ಇದೆ ಟ್ರೈಲರ್ ನೋಡುವಾಗ, ಇಲ್ಲಿ ತನಕ ಮಾಡದೇ ಇರೋ ಪಾತ್ರ ಅಂತ. ಆ್ಯಂಡ್ ಅಫ್ಕೋರ್ಸ್ ನಾನು ಅವಾಗ ಜಸ್ಟ್ ಜೋಕ್ ಮಾಡ್ತಾ ಇದ್ದೆ ಅಷ್ಟೇ ಸ್ಟಾರ್ಟಿಂಗಲ್ಲೆಲ್ಲ. ಸೊ ಅದನ್ನು ಯಾವುದು ಮನಸ್ಸಿಗೆ ತಗೊಳ್ಬೇಡಿ.
ಓಕೆ ಸರ್. ಸೊ ನಿಮ್ಮ ಬಯೋಪಿಕ್ ಅಲ್ಲ ಅನ್ನೋದು ಇವಾಗ ಸದ್ಯ ಕನ್ಫರ್ಮ್ ಆಗಿದೆ ಇದು. ಸೊ ಆಲ್ ದಿ ಬೆಸ್ಟ್ ಇಬ್ಬರಿಗೂ. ನವೆಂಬರ್ 7ನೇ ತಾರೀಕಿಗೆ ಒಳ್ಳೆಯದಾಗಲಿ. ನಿಮಗೂ ಕೂಡ ಒಳ್ಳೆಯದಾಗಲಿ. ಕನ್ನಡದ ಪ್ರತಿಯೊಬ್ಬ ಕನ್ನಡದ ಮನಸ್ಸುಗಳಿಗೆ ಇದೇ 7ನೇ ತಾರೀಕು ನಮ್ಮ ಫ್ಲರ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟ್ರಿಗೆ ಬನ್ನಿ, ನಮ್ಮನ್ನು ಹರಸಿ ಹಾರೈಸಿ. ಎಲ್ಲಿದ್ದರೆ ಏನು, ಎಂದಿದ್ದರೆ ಏನು, ಎಂದೆಂದಿಗೂ ತಾನು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸೊ ಸ್ನೇಹಿತರೆ, ಇದಾಗಿತ್ತು ಗಿರೀಶ್ ಶಿವಣ್ಣ ಮತ್ತು ನಿಮಿಕಾ ರತ್ನಾಕರ್ ಅವರ ಮಾತುಗಳು. ಇದೇ ನವೆಂಬರ್ 7ನೇ ತಾರೀಕು ಫ್ಲರ್ಟ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲೇ ಈ ಸಿನಿಮಾನ ನೋಡಿ. ಧನ್ಯವಾದಗಳು.